ಅಲ್ಲಿ ಫಸ್ಟ್ ಹೋದಾಗ ನೋಡಿದ್ದು ನಮ್ಮ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ. ಎಂಟರ್ ಆಗಿದ್ ಸ್ಟೆಪ್ಸ್ ಅಲ್ಲಿ ಅವ್ರನ್ನ ನೋಡಿ ನಾವ್ ಅಲ್ಲೂ ಕೂಡ ಇದೆಲ್ಲ ಸರ್ಗೆ ಹೇಳಿದ್ವಿ, ಸರ್ ಸುಮ್ನೆ ಹೇಳ್ತಿದ್ದೀರಾ ತಾನೆ, ನನಗೆ ದಯವಿಟ್ಟು ಸರ್ ನನ್ನನ್ನ ಕರಿಬೇಡಿ ಅಂತ ಹೇಳಿ. ಆತರ ಅಪ್ಪಗೆ ಶೂಟಿಂಗ್ ಬಗ್ಗೆ ನೋಡಿ ಗೊತ್ತಿತ್ತು. ಬಿಟ್ರೆ ಕೆಲ್ಸ ಏನ್ ಮಾಡ್ತಿದ್ದೆ ಬಿಟ್ಟೆ, ನಾನು ಬಿಟ್ಟೆ, ಅಶ್ವತಿ ಅವರು ಬಿಟ್ಟು ಸಿನಿಮಾನೇ ಕಂಟಿನ್ಯೂ ಮಾಡೋಣ ಅಂತ ಬಂದ್ವಿ. ಅಲ್ಲಿ ನೋಡಿ ಟ್ವಿಸ್ಟ್, ಅಪ್ಪಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ, ಇವಾಗ ನಮ್ಮ ಅಪ್ಪ ಇಲ್ಲ, ಐ ಲಾಸ್ಟ್ ಹಿಮ್ 2 ವರ್ಷ ಮುಂಚೆ ತೀರ್ಕೊಂಡ್ರು. ಅವ್ರ ಕೈಗೆ ಹಿಂಗೆ ಫೋರ್ಸ್ ಮಾಡ್ಬಿಟ್ಟು, ನಂಗೆ ಇವತ್ತಿಗೂ ನೆನಪಿದ್, ನನ್ನ ರೂಮ್ ಒಳಗಡೆ ಬಂದು ನನ್ ತರನೇ ಇದಾರೆ, ಹವಾ ಬೇಡ ಬೇಡ ಅಂತಿದ್. ಚೆನ್ನಾಗಿದೆ ಪ್ರಶ್ನೆ, ಉತ್ತರ ಒಂದು ಬೇಕಷ್ಟೇ. ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲಪ್ಪ ಈ ಜನರೇಷನ್ ಅಲ್ಲಿ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ, ಬಟ್ ನಮ್ದು ಪುಣ್ಯ, ನೀವಾದ್ರೂ ಪ್ರಶ್ನೆ ಕೇಳಿ ನಾವು ಹೇಳಕ್ಕಾದ್ರೂ ಆಗುತ್ತೆ. ಎಲ್ರು ಅನ್ಕೊಳ್ಳೋದು ಇಷ್ಟ, ಇವ್ರು ಬಿಡಿ, ಇವ್ರು ಚೆನ್ನಾಗಿದ್ದಾರೆ ನೋಡಕ್ಕೆ, ಒಳ್ಳೆ ಹುಡುಗಿ, ಇವ್ರಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇರ್ತಾರೆ ಅಂತ. ಲಾಸ್ಟ್ ಅಲ್ಲಿ ಒಂದೇ ಒಂದು ಪ್ರಶ್ನೆ ಉಳ್ದಿದೆ ಅಂತಾರೆ, ಅವಾಗ ಗೊತ್ತಾಗುತ್ತೆ ಇದೇ ಪ್ರಶ್ನೆ ಅಂತ. ಹಾಯ್, ನಮಸ್ಕಾರ. ಆನಂದ್ ಅಡಿ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಮ್ಮ ಜೊತೆ ಇವತ್ತು ಮಂಗಳೂರಿನ ಬೆಡಗಿ, ದ ವೆರಿ ಗಾರ್ಜಿಯಸ್ ಲುಕಿಂಗ್ ಅದ್ವಿತಿ ಶೆಟ್ಟಿ ಮ್ಯಾಮ್ ಜೊತೆ ಇದ್ದಾರೆ. ಹಾಯ್ ಮ್ಯಾಮ್, ವೆಲ್ಕಮ್ ಟು ದ ಶೋ. ಹಾಯ್ ಆನಂದ್ ಆಡಿಯೋ ಎಲ್ಲರಿಗೂ ವ್ಯೂವರ್ಸ್ಗೂ ಹಾಯ್. ಹೇಗಿದ್ದೀರಾ ಮ್ಯಾಮ್? ನಾನು ಸೂಪರ್ ಆಗಿದ್ದೀನಿ. ಬೈ ದ ಬೈ, ರೆಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ. ಲುಕಿಂಗ್ ವೆರಿ ಕ್ಯೂಟ್. ನನಗೆ ರೆಡ್ ಎಲ್ಲ ಹಾಕ್ದಾಗ ಭಯ ಆಗುತ್ತೆ, ಬಿಕಾಸ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನಾನು ರೆಡ್ ನನಗೆ ಸೂಟ್ ಆಗುತ್ತೆ ಅನ್ನೋದು ಗೊತ್ತು, ಅಂಡ್ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸು ಬರುತ್ತೆ ರೆಡ್ ಹಾಕ್ದಾಗ, ಅಂದ್ರೆ ಚೆನ್ನಾಗಿ ಕಾಣ್ತೀನಿ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ಹುಷಾರ್ ತಪ್ತೀನಿ ನಾನು, ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ನೋ, ನಿಮ್ಗೆ ಏನಾದ್ರು ಗೊತ್ತಾ? ಮೋಸ್ಟ್ಲಿ ರೆಡ್ ಹಾಕಿದಾಗ ಅಷ್ಟು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಮೋಸ್ಟ್ಲಿ ಪೀಪಲ್. ಸೊ ಆ ದೃಷ್ಟಿಯಲ್ಲಿ ನಿಮ್ಗೆ ಹುಷಾರ್ ತಪ್ಪಬಹುದು. ಬಿಕಾಸ್ ಹುಷಾರ್ ಅಂತ ಅಂದ್ರೆ ದೃಷ್ಟಿ ಗೊತ್ತಲ್ಲ ನಿಮ್ಗೆ, ನಾನು ಬಿಲೀವ್ ಮಾಡ್ತೀನಿ ಅದನ್ನ ತುಂಬಾ. ಅಟ್ ಲೀಸ್ಟ್ ಒಂದು ಪಿಂಪಲ್ ಆದ್ರೂ ಫೇಸ್ ಅಲ್ಲಿ ಬಂದ್ಬಿಡುತ್ತೆ ನಾನು ರೆಡ್ ಹಾಕಿದಾಗ. ಸೊ ಬಟ್ ಆದ್ರೂ ಪರವಾಗಿಲ್ಲ, ಅದು ಇಂಡಿಯನ್ ಕಲ್ಚರ್ ಇದಾರಲ್ಲ ನಮ್ ಜೊತೆ, ಇಂಡಿಯನ್ ಕಲ್ಚರ್ ಅಲ್ವಾ. ಸೊ ಚೆನ್ನಾಗಿ ಕಾಣ್ತಿದಾರೆ ಅಂದ್ರೆ ಆಬ್ವಿಯಸ್ಲಿ ದೃಷ್ಟಿ ಆಗೋದು ಮಾಮೂಲಿ. ಬಟ್ ಎನಿವೇಸ್, ಥ್ಯಾಂಕ್ ಯು, ವೆಲ್ಕಮ್. ಅಂಡ್ ನಿಮ್ಮ ಊರ್ ಕಡೆ, ಮಂಗಳೂರು ಕಡೆ ದೃಷ್ಟಿ ಆಗಿದೆ ಅಂದ್ರೆ ಲೈಕ್ ಹೇಗೆ ಅದನ್ನ ನಿವಾರಿಸ್ತೀರಾ? ನಮ್ ಕಡೆ ಎಲ್ಲಾನು ಕಿಡಿ ತೆಗಿತಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನಗೆ ಈ ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ, ದೃಷ್ಟಿ ತೆಗಿಯೋದು. ಬಿಕಾಸ್ ನಾವು ಮಂಗಳೂರಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ದೃಷ್ಟಿ ತೆಗಿಯೋದಂತ ಹೇಳಿದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋದು, ಅಂದ್ರೆ ಅದು ದೃಷ್ಟಿಗೆ ಅಂತ ಅಲ್ಲ, ದೇವ್ರಿಗೆ ಕೈ ಮುಗಿಯೋದು, ಭಕ್ತಿಯಿಂದ ಹೋಗೋದು ಅಷ್ಟೇ. ಅದು ಬಿಟ್ಟು ಇಲ್ಲಿ ಎಲ್ಲ ಏನದು ಹಿಂಗೇನೋ ತಟ್ಟೆಯಲ್ಲಿ ಇದೆಲ್ಲ ಮಾಡ್ತಾರಲ್ಲ, ಅಂದ್ರೆ ಏನು ಕುಂಕುಮ ಎಲ್ಲ ಹಾಕಿ, ನಂಗೆ ಗೊತ್ತಿಲ್ಲ ಅದು ಕರೆಕ್ಟ್ ಆಗಿ. ಅಂದ್ರೆ ಕುಂಕುಮ, ಕೆಲವರು ಕುಂಕುಮ ಹಾಕ್ತಾರೆ, ಕೆಲವರು ನೀರಿನಲ್ಲಿ ಅರ್ಶನ ಹಾಕಿ ಅದಕ್ಕೆ ಸುಣ್ಣ ಹಾಕಿ, ಅದೆಲ್ಲ ಗೊತ್ತಿರ್ಲಿಲ್ಲ. ಐ ಥಿಂಕ್ ಅರ್ಶನದು ಒಂದು ನನ್ಗೆ ಒಬ್ರು ನನ್ನ ಊರಲ್ಲಿ ಮಾಡಿದ್ರು, ಬಟ್ ಇಲ್ಲಿ ಅದು ಪೊರ್ಕೆಯಲ್ಲಿ ಅದೆಲ್ಲ ನಂಗೆ ಗೊತ್ತಿರ್ಲಿಲ್ಲ. ಬಟ್ ನನ್ಗೆ ಅದು ಸಖತ್ ಇಷ್ಟ, ಅಂದ್ರೆ ಯಾರಾದ್ರೂ ಮಾಡ್ಬೇಕಂದ್ರೆ ಸಖತ್ ಇಷ್ಟ. ಬಟ್ ಒಂದೇನಂದ್ರೆ ನಾನು ನನ್ನ ತಂಗಿ ಇಬ್ರೇ ಇರೋದ್ರಿಂದ ಯಾರು ದೊಡ್ಡವರು ಮನೇಲಿ ಇಲ್ಲ ನಮ್ಗೆ. ಸೊ ಒಂದೊಂದ್ಸತಿ ನಮ್ಮ ಅಡಿಗೆಗೆ ಇಬ್ರು ಲೈಕ್ ಮನೆಗೆ ಇಬ್ರು ಬರ್ತಾರೆ ಅಕ್ಕಂದಿರು, ರಾಧಾ ಮತ್ತೆ ಇನ್ನೊಬ್ರು ದೀದಿ, ಅರ್ಚನಾ ದೀದಿ ಅಂತ. ಸೊ ರಾಧಕ್ಕಗೆ ಹೇಳ್ತೀನಿ, ಅಕ್ಕ ಪ್ಲೀಸ್ ದೃಷ್ಟಿ ತೆಗೀರಿ ಅಕ್ಕ ಅಂತ. ಸೊ ಉಪ್ಪಲ್ಲಿ ಹಿಂಗ್ ಮಾಡಿ ಅದೇ ತೂತು ಮಾಡಿ ತೆಗಿತಾರೆ. ಓಕೆ, ಸೊ ಮ್ಯಾಮ್ಗೆ ದೃಷ್ಟಿ ತೆಗೆಸ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ಸೊ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮು ವಿಡಿಯೋ ಅಲ್ಲಿ ಯಾರಾದ್ರೂ ಮ್ಯಾಮ್ ತುಂಬಾ ಚೆನ್ನಾಗಿ ಕಾಣ್ತಿದ್ರೆ ನಿಮ್ ವಿಡಿಯೋ ಅಲ್ಲಿ ನೀವೇ ದೃಷ್ಟಿ ತೆಗೀರಿ. ಅದ್ ಹಿಂಗ್ ಮಾಡಿ ಟಕ್ 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 ಮಾಡ್ತಾರೆ, ಅದಿಷ್ಟ. ವೆರಿ ನೈಸ್ ಮ್ಯಾಮ್. ಅಂಡ್ ಮ್ಯಾಮ್ ಹೇಳಿ, ಸೊ ಲೈಕ್ ಮಂಗಳೂರಿಂದ ಬೆಂಗಳೂರಿಗೆ ಹೇಗೆ ನಿಮ್ಮ ಪ್ರಯಾಣ? ಅಯ್ಯೋ, ಮಂಗಳೂರಿಂದ ಬೆಂಗಳೂರು ಬರೋದು ಶೂರ್ ಇತ್ತು, ಅಂದ್ರೆ ಕೆಲ್ಸಕ್ಕೋ ಏನಕ್ಕಾದ್ರು. ಬಟ್ ಮೇನ್ಲಿ ನಾನು ಬ್ಯಾಂಗ್ಳೂರ್ ಬರೋ ಪ್ಲಾನ್ಸ್ ಇದ್ದಿದ್ದು IAS ಆಫೀಸರ್ ಆಗ್ಬೇಕು ಅಂತ. IASಗೆ ಪ್ರಿಪರೇಷನ್ ಮಾಡ್ಕೊಂಡು, ಎಕ್ಸಾಮ್ ಬರೀತಾ ಇರುವಾಗ ಕೆಲಸ ಮಾಡ್ಕೊಂಡು ಸೈಮಲ್ಟೇನಿಯಸ್ಲಿ ಲೈಫ್ ಆ ಥರ ಲೀಡ್ ಆಗ್ತಿತ್ತು. ಆ್ಯಂಡ್ ಪರ್ಸ್ನಲಿ ಒಂದು ಆಕ್ಟ್ರೆಸ್ ಆಗಬೇಕು ಅಥವಾ ಆಗ್ತೀನಿ ಅನ್ನೋ ಒಂದು ಚಿಕ್ಕ ಕ್ಲೂ ಕೂಡ ಯಾರು ಕೊಟ್ಟಿರ್ಲಿಲ್ಲ ನನಗೆ. ಅಂದರೆ ಯಾರು ಕೊಟ್ಟಿಲ್ಲ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರಲಿಲ್ಲ. ಇವತ್ತು ಮೇ ಬಿ ಈ ಥರ ಕೂತ್ಕೊಂಡು ಒಂದು ಸಿನಿಮಾ ಬಗ್ಗೆ ಮಾತಾಡೋದು, ನನ್ನ ಬಗ್ಗೆ ನಾನು ನಿಜ ಅದನ್ನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. IAS ಎಕ್ಸಾಮ್ ಬರ್ದಿದ್ದೀನಿ ಪ್ರಿಲಿಮ್ಸ್ ಆ್ಯಕ್ಚುಲಿ. ಅದೆಲ್ಲ ಆಗಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ನಮಗೆ ಬಂತು, ನನಗೂ ಅಶ್ವತಿ ಅವ್ರಿಗೆ. ಅಲ್ಲಿಂದ ಏನು ಹೇಳೋದು, ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಹೇಗೆ ಈ ಒಂದು ಆಪರ್ಚುನಿಟಿ ನಿಮ್ಗೆ ಹೇಗೆ ಸಿಕ್ತು? ಆಕ್ಚುಲಿ ಫೇಸ್ಬುಕ್ ಅಲ್ಲಿ ನಮ್ಗೆ ನಿಧಿ ಮತ್ತೆ ದೀಪಕ್ ಶೆಟ್ಟಿ ಅಂತ ಅವರು ನಮ್ಗೆ ಈ ತರ ಒಂದು ದೊಡ್ಡ ಬ್ಯಾನರ್ ಸಿನಿಮಾ, ಇಬ್ರು ಸ್ಟಾರ್
ಹೀರೋ ಹೀರೋಯಿನ್ ಅವ್ರ ಜೊತೆ ಈ ತರ ಒಂದು ಟ್ವಿನ್ಸ್ ಪಾತ್ರಕ್ಕೆ ಹುಡುಕ್ತಿದ್ದಾರೆ, ಐಡೆಂಟಿಕಲ್ ಟ್ವಿನ್ಸ್ ಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು ಅಂದ್ರು. ಅಯ್ಯೋ ನಮ್ಮನ್ನಂತೂ ಕೇಳಬೇಡಿ ಅಂತ ಅಂದ್ವಿ. ಬಿಕಾಸ್ ನಮ್ಗೆ ಪರ್ಸ್ನಲಿ ಟು ಬಿ ವೆರಿ ಹಾನೆಸ್ಟ್, ನನಗೆ ತುಂಬಾ ಜನ ಕೇಳ್ಬೋದು ಯಾಕೆ ಸಿನಿಮಾ ಬೇಡ, ಆ ಟೈಮಲ್ಲಿ ನಾನು ಬೇಡ ಅಂತಾನೆ ಅಂದ್ವಿ ನಾವು. ಬಿಕಾಸ್ ಪರ್ಸ್ನಲಿ ನನಗೆ ನನ್ನ ಬಾಡಿ ಬಗ್ಗೆ ಅಥವಾ ನಾನು ಕಾಣ್ತಿದ್ದ ರೀತಿ ಯಾವತ್ತು ಪಾಸಿಟಿವ್ ಅಥವಾ ಕಾನ್ಫಿಡೆಂಟ್ ಆಗಿ ನಾನು ಅಶ್ವತಿ ಇದ್ದಿರ್ಲಿಲ್ಲ ಆ ಟೈಮಲ್ಲಿ. ಬಿಕಾಸ್ ತುಂಬಾ ಬಾಡಿ ಶೇಮಿಂಗ್ಗೆ ಒಳಗಾಗಿದ್ವಿ ನಾವು. ಸೊ ಹಾಗಾಗಿ ನಮ್ಮನ್ನ ಸಿನಿಮಾ ಕೇಳ್ತಿದಾರ, ನಮ್ಮಲ್ಲಾಗುತ್ತೆ ಇದು, ಅಯ್ಯೋ ಬೇಡ ಗುರು, ನಮ್ಗೆ ಇದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಆಫರ್ನ ರಿಜೆಕ್ಟ್ ಮಾಡಿದ್ವಿ. ಬಟ್ ದೀಪಕ್ ಅವರಂತೂ ಬಿಟ್ಟೇ ಕೊಟ್ಟಿಲ್ಲ. ಅವರು ಇಲ್ಲ ನಮ್ಗೆ ನೀವು ಇಬ್ರು ಬೇಕೇ ಬೇಕು ಈ ಸಿನಿಮಾಗೆ ಅಂತ ಹೇಳಿದ್ರು. ಒಂದ್ಸತಿ ಡೈರೆಕ್ಟರ್ ಹತ್ರ ಸಂತೋಷ್ ಆನಂದರಾಮ್ ಸರ್ ಜೊತೆ ಮಾತಾಡಿ ಮತ್ತೆ ನೀವು ಡಿಸೈಡ್ ಮಾಡಿ ಅಂದ್ರು. ನಾವು ಒಪ್ಕೊಂಡೇ ಇಲ್ಲ. ಟ್ರಸ್ಟ್ ಮೀ ಶ್ರುತಿ, ಲೈಕ್ 1 ವೀಕ್ ಅವ್ರು ನಮ್ಗೆ ಲಿಟ್ರಲಿ ಬೆಗ್ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಪಾತ್ರ ಒಂದ್ ಸಿಕ್ಕಿದ್ರೆ ಸಾಕು ಅಂತ ಇವಾಗ ನನ್ಗೆ ಅರ್ಥ ಆಗ್ತಿದೆ ಅದ್ರ ಕಷ್ಟ. ಬಟ್ ಆ ಟೈಮಲ್ಲಿ ಅಷ್ಟು ದೊಡ್ಡ ಸಿನಿಮಾ, ಯಶ್ ಮತ್ತೆ ರಾಧಿಕಾ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಕ್ಕೆಲ್ಲ ಒಂಚೂರು ಐಡಿಯಾನೇ ಇದ್ದಿಲ್ಲ ನಮ್ಗೆ ಇಷ್ಟೊಂದು ನಮ್ಗೆ ಆ ಲೈಫ್ ಚೇಂಜಿಂಗ್ ಮೂಮೆಂಟ್ ಆಗುತ್ತೆ ಅಂತ. ಬಟ್ ಅದಾದ್ಮೇಲೆ ಓಕೆ ಸುಮ್ಮನೆ ಏನೋ ಒಂದು ಯಾವುದೋ ಫೋಟೋಗಳು ಕಳಿಸಿದ್ವಿ. ಅವಾಗ ನನ್ನ ಹತ್ರ ಫೋಟೋಸ್ ಕೂಡ ಇರಲಿಲ್ಲ ಸರಿಯಾಗಿ. ಅದು ನೋಡಿದ್ರೆ ನೆಕ್ಸ್ಟ್ ಡೇ ಸಂತೋಷ್ ಆನಂದರಾಮ್ ಸರ್ ಡೈರೆಕ್ಟ್ ಅವರೇ ಕಾಲ್ ಮಾಡಿಬಿಟ್ಟು ಆಫೀಸ್ ಬರಬೇಕು ಮಲ್ಲೇಶ್ವರಂಗೆ ಅಂತ ಅಂದ್ರು. ಅಲ್ಲಿ ಫಸ್ಟ್ ಹೋದಾಗ ನೋಡಿದ್ದು ನಮ್ಮ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ. ಎಂಟರ್ ಆಗಿದ್ದ ಸ್ಟೆಪ್ಸಲ್ಲಿ ಅವ್ರನ್ನ ನೋಡಿ ಅವಾಗ್ಲೇ ಫಿದಾ. ಇಬ್ರು ನಾವು ಮಾತಾಡ್ಕೊಳ್ಳೋದು, ಇನ್ನು ಆಫೀಸ್ ಒಳಗಡೆ ಹೋಗಿಲ್ಲ. ಅವರು ಟೆರೆಸ್ ಅಲ್ಲಿ ಮಾತಾಡ್ತಿದ್ರು ಫೋನಲ್ಲಿ. ಬ್ಲ್ಯಾಕ್ ಕಲರ್ ಶರ್ಟ್ ಹಾಕಿದ್ರು, ನಾವಿಬ್ರು ಹಿಂಗಿದಾರಪ್ಪ ನೋಡಕ್ಕೆ ಅಂತೆಲ್ಲ ಹೇಳ್ಕೊಂಡು ಹೋದ್ವಿ. ಐ ಥಿಂಕ್ ಸಾಕಷ್ಟು ರೀಸನ್ಸ್ ಇರುತ್ತೆ ಒಂದು ಸಿನಿಮಾ ಒಪ್ಕೊಳಕ್ಕೆ. ಐ ಥಿಂಕ್ ಯಶ್ ಅವ್ರನ್ನ ಅಲ್ಲಿ ನೋಡಿ ಅವ್ರ ಜೊತೆ ಒಂದು ಸಿನಿಮಾ ಮಾಡೋದಕ್ಕೆ ನಮ್ಗೆ ಅವಕಾಶ ಬಂದಿದೆಯಲ್ಲ ಅಂತ ಮೈಂಡ್ ಚೇಂಜ್ ಆಗಿರೋದೇ ಮೇ ಬಿ ಸ್ಟಾರ್ಟಿಂಗ್ ಅವ್ರನ್ನ ನೋಡಿ. ಸಪೋಸ್ ಮೇ ಬಿ ನೀವು ಅವತ್ತು ಹೋಗಿದ್ದ ದಿವಸ ಯಶ್ ಸರ್ ಕಾಣಿಸಿಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಒಪ್ಕೊಳ್ತಾ ಇದ್ದಿಲ್ಲ. ಅದು ನಾನು ಹೇಳ್ದಲ್ಲ, ಸುಮಾರು ಕಾರಣಗಳಿರುತ್ತೆ. ಅದ್ರಲ್ಲಿ ಒಂದು ಕಾರಣ ಆಡ್ ಆನ್ ಆಗಿರೋದು ಮೇ ಬಿ ಯಶ್ ಸರ್ನ ನೋಡಿ. ಒಳಗಡೆ ಹೋದ್ಮೇಲೆ ಆಫೀಸ್ಗೆ ಸರ್ ಸಂತೋಷ್ ಆನಂದರಾಮ್ ಸರ್ 1 hour ಮಾತಾಡಿದ್ದಾರೆ ನಮ್ಮ ಹತ್ರ. ಲಿಟ್ರಲಿ ಕ್ವಶನ್ಸ್ ಕೇಳಿದ್ದಾರೆ. ಅಲ್ಲಿ ಎಲ್ಲೋ ನಮ್ಮಿಬ್ರಿಗೂ ಒಂಥರ ಇಂಟ್ರೆಸ್ಟ್ ಬಂತು. ಏನೋ ಇದು ಚೆನ್ನಾಗಿ ಅನಿಸ್ತಿದೆ. ಅವರು ಸಿನಿಮಾ ರಿಲೇಟೆಡ್ ಪ್ರಶ್ನೆಗಳು ಆ್ಯಕ್ಚುಲಿ ಕೇಳಿದ್ದು. ಆವಾಗ ನಾವು ಓಕೆ ಮಾಡೋಣ ಅಂತ ಅನಿಸ್ತು ಇಬ್ರಿಗೂ. ಸರ್ ಹೇಳಿದ್ರು ನಮ್ದು ಅವಾಗಲೂ ಇಷ್ಟು ಉದ್ದ ಕೂದಲು. ಸರ್ ಅಂದರು ನಾನು ನಿಮ್ಮಿಬ್ರು ಕೂದಲು ಇಷ್ಟು ಶಾರ್ಟ್ ಕಟ್ ಮಾಡಿಸ್ತೀನಿ ಅಂದರು. ಓಕೆನಾ ಅಂತ ಅಂದರು. ನಾವೆಲ್ಲದಕ್ಕೂ ಓಕೆ ಸರ್ ಅಂತ ಅಂದ್ರು. ಆಮೇಲೆ ಮೂಗುತಿ ಹಾಕಿಸ್ತೀನಿ ಒಬ್ರಿಗೆ ಅಂದ್ರು. ಓಕೆ ಸರ್. ಒಬ್ರಿಗೆ ಸ್ಪೆಕ್ಸ್ ಕೊಡ್ತೀನಿ ಅಂದ್ರು. ಓಕೆ ಸರ್ ಅಂದ್ವಿ. ಆಮೇಲೆ ಒಂದು ಮಾತಂದ್ರು ಅವರು, ನಾನು ಆ್ಯಕ್ಚುಲಿ ಒಂದು 3-4 ಟ್ವಿನ್ಸ್ನ ಸಿಕ್ಕಿದೆ, ಬಟ್ ನಿಮ್ಮ ಸಿಂಪ್ಲಿಸಿಟಿ ಮತ್ತು ಹಂಬಲ್ನೆಸ್ ನನಗೆ ಇಷ್ಟ ಆಯಿತು. ನಮ್ಮ ಇಂಡಸ್ಟ್ರಿಗೆ ನಿಮ್ಮಂಥ ಆರ್ಟಿಸ್ಟ್ಗಳು ಬೇಕು ಅಂತ ಅಂದರು. ಏನೋ ಇದೆಲ್ಲ ಚೆನ್ನಾಗಿ ಅನಿಸ್ತಿದೆಲ್ಲ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಕೆ ಹೇಳಿಬಿಟ್ಟು ನಾವು ಅಲ್ಲೂ ಕೂಡ ಇದೆಲ್ಲ ಸರಿಗೆ ಹೇಳಿದ್ವಿ. ಸರ್ ಸುಮ್ಮನೆ ಹೇಳ್ತಿದ್ದೀರ ತಾನೆ ನೀವು ಇದೆಲ್ಲ ಅಂತ. ಡೈರೆಕ್ಟ್ ನಮ್ಗೆ ಗೊತ್ತಿಲ್ಲ ಡೈರೆಕ್ಟರ್ಸ್ ಜೊತೆ ಹಿಂಗೆ ಲೈಕ್ ಇಲ್ಲೆಲ್ಲ ಸ್ವಲ್ಪ ಆರ್ಟಿಸ್ಟ್ ಭಯ ಪಡ್ಕೋತಾರೆ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಅಂದರೆ ಇಂಡಸ್ಟ್ರಿ ಬಗ್ಗೆ ಏನೂ ಐಡಿಯಾನೇ ಇರಲಿಲ್ಲ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ. ಸೊ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು? ಈಗ ನೀವು ಓದಕ್ಕೆ ಅಂತ ಬೆಂಗಳೂರಿಗೆ ಬರ್ತೀರಾ. ಹೌದು. ಸೊ ಓದೋ ಟೈಮಲ್ಲಿ ಈ ಥರ ಒಂದು ಆಪರ್ಚುನಿಟಿ ಬಂದಾಗ ನೀವು ಮನೆಗೆ ಕಾಲ್ ಮಾಡಿ ಈ ಥರ ಬಂದಿದೆ ಅಂತ ತಿಳಿಸಿದಾಗ ಅವ್ರ ರಿಯಾಕ್ಷನ್ ಏನು? ತಿಳಿಸಿಲ್ಲ. ವೈ? ಧೈರ್ಯ ಎಲ್ಲಿರುತ್ತೆ? IAS ಮಾಡಕ್ ಬಂದವರು ಸಿನಿಮಾ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿತ್ತು. ನಮ್ ಪಪ್ಪ ಈಸ್ ಅ ವೆರಿ, ನಾವು ಬರೋದು ಗುತ್ತು ಮನೆಯಿಂದ, ಲೈಕ್ ಮಂಗ್ಳೂರಲ್ಲಿ. ಸೊ ಲೈಕ್ ಅಮ್ಮ ಫ್ಯಾಮಿಲಿನೂ ತುಂಬಾ ದೊಡ್ಡ ಗುತ್ತು ಮನೆ, ಅಪ್ಪದು ಅಷ್ಟೇ. ಸೊ ಹಾಗಾಗಿ ಅವ್ರದ್ದೆಲ್ಲ ಒಂಥರ ನಮ್ಮ ಅಪ್ಪ ಚಿಕ್ಕ ವಯಸ್ಸಿಂದಾನು ನಾನು ಕಿವಿಗೆ ತುಂಬಿಸಿರೋದು IAS ಆಫೀಸರ್ ಆಗ್ಬೇಕು ಅಂತ. ಸಡನ್ ಆಗಿ ಸಿನಿಮಾ ಮಾಡ್ತಿದ್ದೀನಿ ಅಂದ್ರೆ ಅಯ್ಯೋ ಅವ್ರು ಬೈದೇ ಬಿಡ್ತಾರೆ ಅಂತ ನಾವಿಬ್ರು ಹೇಳೇ ಇಲ್ಲ. ಇನ್ಫ್ಯಾಕ್ಟ್ ಶೂಟಿಂಗ್ ಹೋಗಿದ್ದು ಯಾರಿಗೂ ಗೊತ್ತಿರ್ಲಿಲ್ಲ. ಸಿನಿಮಾ ರಿಲೀಸ್ ಆಗೋ ಒಂದ್ ಸ್ವಲ್ಪ ದಿನ ಮುಂಚೆ, ಟ್ರೇಲರ್ ಎಲ್ಲ ಬರೋ ಮುಂಚೆ, ಅದು ಯಾರಿಗ್ ಗೊತ್ತು ಟ್ರೇಲರ್ ಅಲ್ಲಿ ಹಾಕ್ತಾರ ಇಲ್ವಾ ನಮ್ಗೆ ಐಡಿಯಾ ಇಲ್ಲ ಅಲ್ಲ. ಹೇಳ್ಬಿಡನಪ್ಪ ಯಾರು ಬೇಕು ಅಲ್ಲಿವರೆಗೂ ಹೋಗಿ ಮತ್ತೆ ಹೇಳೋದಂತೂ ವರ್ಸ್ಟ್ ಪಾರ್ಟ್ ಅಂತ ಹೇಳ್ಬಿಟ್ಟು ಶೂಟಿಂಗ್ ಎಲ್ಲ ಆದ್ಮೇಲೆಲ್ಲ ಅಪ್ಪಗೆ ಹೇಳ್ದಿ ಈ ತರ ಒಂದ್ ಮಾಡಿದ್ವಿ ಈ ತರ. ಅದು ನಾವೇನೋ ಸುಳ್ಳು ಹೇಳಿದ್ವಿ, ನನ್ ನೆನ್ ಬರ್ತಿದೆ ಇವಾಗ. ಅಂದ್ರೆ ಆಫೀಸ್ ಅವ್ರು ಯಾರೋ ಹೇಳಿದ್ದು ಏನೋ ಆತರ. ಆಮೇಲೆ ಶೂಟಿಂಗ್ ಎಲ್ಲ ಆಗಿದ್ಮೇಲೆ ಟ್ರೇಲರ್ ಬಂದಾಗ ಟ್ರೇಲರ್ ಅಲ್ಲಿ ನಾವಿಬ್ರು ಇದೀವಿ. ನಾವು ದೇವ್ರೇ ನಾವು ಬದ್ಕೊಂಡು ಉಳಿದೀವಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತಿದ್ರು. ಸಡನ್ ಆಗಿ ಇಮ್ಯಾಜಿನ್ ಮಾಡಿ ಇಬ್ರು ಡೈಲಾಗ್ ಹೊಡಿತಿದೀವಿ ಅಲ್ಲಿ. ಬಟ್ ಅಪ್ಪ ಲೈಕ್ ಒಂದ್ ಸ್ವಲ್ಪ ಸಿಟ್ಟಲ್ಲಿ ಇದ್ರು.
ಅಂದರೆ ಅವ್ರು ಆಲ್ಮೋಸ್ಟ್ ಒಂದು ಸ್ವಲ್ಪ ತಿಂಗಳು ಅಷ್ಟು ನಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ ಸಿನಿಮಾ ರಿಲೀಸ್ ಆಗೋ ಮುಂಚೆ. ಅಂದರೆ ಅವ್ರಿಗೆ ಯಾವಾಗ ನಾವು ಹೇಳಿದ್ವಿ ಅವ್ರ ಖುಷಿನೇ ಇರಲಿಲ್ಲ ನಾವು ಇಂಡಸ್ಟ್ರಿಗೆ ಬರೋದು. ಇಲ್ಲ ನೀವೇನಕ್ಕೆ ಸುಮ್ಮನೆ, ಬಿಕಾಸ್ ಅಪ್ಪ ಅಂದರೆ ಶೂಟಿಂಗ್ ಎಲ್ಲ ನೋಡಿದ್ದಾರೆ. ನಮ್ಮ ಗುದ್ದು ಮನೆಯಲ್ಲಿ ವಾಯುಪುತ್ರ, ರಜನಿಕಾಂತ್ ಸರ್ ಸಿನಿಮಾಗಳು ಎಲ್ಲ ಶೂಟಿಂಗ್ ನಡೆದಿದೆ. ಸೊ ಅಪ್ಪ ರಜನಿಕಾಂತ್ ಸರ್ ಸಿನಿಮಾದಲ್ಲಿ ಇನ್ಫ್ಯಾಕ್ಟ್ ರಜನಿಕಾಂತ್ ಸರ್ ಅಪ್ಪಗೆ ಹೇಳಿದ್ರು ಡಾಕ್ಟರ್ ರೋಲ್ ಎಲ್ಲ ಮಾಡಕ್ಕೆ. ಅಪ್ಪ ನನಗೆ ದಯವಿಟ್ಟು ಸರ್ ನನ್ನನ್ನ ಕರಿಬೇಡಿ ಅಂತ ಹೇಳಿ ಆ ತರ ಅಪ್ಪಗೆ ಶೂಟಿಂಗ್ ಬಗ್ಗೆ ನೋಡಿ ಗೊತ್ತಿತ್ತು. ಬಿಟ್ರೆ ಐ ವಾಸ್ ನಾಟ್ ಲೈಕ್ ಕೀನ್ ಆನ್ ಇಟ್. ಅದಕ್ಕೆ ಅವರು ಇಲ್ಲ ನೀವು ಇದೆಲ್ಲ ಮಾಡೋದು ತಪ್ಪು ಹಂಗೆ ಅಂತ ಹೇಳಿದ್ರು. ಸರಿ ಅಪ್ಪ ಇನ್ ಮುಂದೆ ಲೈಕ್ ಅದಾದ್ಮೇಲೆ ನಾವು ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಅವ್ರನ್ನ ಮೂವಿಗೆ ಬಂದಿದ್ದಾರೆ, ನೋಡಿದ್ದಾರೆ ಮೂವಿ, ತುಂಬಾ ಖುಷಿ ಪಟ್ರು, ಹೆಮ್ಮೆ ಪಟ್ರು. ಬಟ್ ಅದಾದ್ಮೇಲೆ ನಾವು ಕೆಲಸ ಏನ್ ಮಾಡ್ತಿದ್ದೆ ಬಿಟ್ಟೆ. ನಾನು ಬಿಟ್ಟೆ, ಅಶ್ವತಿ ಅವರು ಬಿಟ್ಟು ಸಿನಿಮಾನೇ ಕಂಟಿನ್ಯೂ ಮಾಡೋಣ ಅಂತ ಬಂದ್ವಿ. ಅಲ್ಲಿ ನೋಡಿ ಟ್ವಿಸ್ಟ್, ಅಪ್ಪಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ, ಇಲ್ಲ ನೀವಿಬ್ರು IAS ಮಾಡಕ್ ಹೋಗಿ ಏನಿದು, ಒಂದ್ ಸಿನಿಮಾ ಮಾಡಿದ್ರಿ ಓಕೆ, ಅದಾದ್ಮೇಲೆ ನೀವು ಈ ತರ ಎಲ್ಲ ಕಂಟಿನ್ಯೂ ಮಾಡೋದೆಲ್ಲ ನನ್ಗೆ ಇಷ್ಟ ಇಲ್ಲ ಅಂದ್ಬಿಟ್ರು. ಓಕೆ ನಿಮ್ಮ ಹತ್ರ ₹1 ಇಸ್ಕೊಳ್ದೆ ನಾವು ಬದುಕಿ ಒಳ್ಳೆ ಹೆಸರು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಿ. ಅದನ್ನ ನಾನು ಪ್ರೌಡಾಗಿ ಹೇಳ್ಕೊತೀನಿ. ತುಂಬಾ ಯಾವುದೇ ಇಂಟರ್ವ್ಯೂಸಲ್ಲಿ ಹೇಳ್ಕೊಂಡಿಲ್ಲ. ಐ ಥಿಂಕ್ ಇವಾಗ ನಮ್ಮ ಅಪ್ಪ ಇಲ್ಲ, ಐ ಲಾಸ್ಟ್ ಹಿಮ್ 2 ವರ್ಷ ಮುಂಚೆ ತೀರ್ಕೊಂಡ್ರು. ಬಟ್ ಅದಕ್ಕಿಂತ ಮುಂಚೆ ಐ ಥಿಂಕ್ ನಾನು ಅವ್ರ ಹತ್ರ ಯಾವತ್ತೂ ನಾವು ಆ ಮಾತು ಕೊಟ್ವಿ ಅವ್ರಿಗೆ, ನಾವು ದುಡ್ಡು ನಿಮ್ಮ ಹತ್ರ ಇಸ್ಕೊಳ್ಳಲ್ಲ ಅಂತ. ಐ ಥಿಂಕ್ ನಾವು ಅವ್ರ ಹತ್ರ ಅದಾದ್ಮೇಲೆ 8-9 ವರ್ಷ ದುಡ್ಡು ₹1 ಇಸ್ಕೊಳ್ದೆ ಬೆಂಗಳೂರಲ್ಲಿ ಇಬ್ರು ಹುಡುಗಿರು ಐ ಥಿಂಕ್ ದೇವ್ರ ಕೃಪೆ, ಅಪ್ಪ ಅಮ್ಮನ ಕೃಪೆಯಿಂದ ಏನೋ ನಮ್ಮ ಓನ್ ಸ್ಟ್ರಗಲ್ ಇಂದ ಇವತ್ತು ಇಲ್ಲಿವರೆಗೂ ಬಂದಿದ್ವಿ. ಅದನ್ನ ನಾನು ತುಂಬಾ ಪ್ರೌಡಾಗಿ ಹೇಳ್ಕೊತೀನಿ. ಲಾಸ್ಟ್ಗೆ ನಾನು ಅವ್ರ ಹತ್ರ ದುಡ್ಡು, ಅವರು ಐ ಥಿಂಕ್ ಸಾಯೋ ಒಂದು 2 years ಬ್ಯಾಕ್ ಅವರೇ ಫೋರ್ಸ್ಫುಲ್ ಆಗಿ ಒಂದು ಬಂಡಲ್ ದುಡ್ಡು ತಂದ್ಬಿಟ್ಟು ನನ್ನ ಕೈಗೆ ಹಿಂಗೆ ಕೊಟ್ಬಿಟ್ರು. ನಾನು ಹೇಳ್ದೆ ಇಲ್ಲ ಪಾಪ ನಂಗೆ ಬೇಡ ಅಂದೆ, ಇಸ್ಕೋ ಅಂತ ಅಂದ್ರು. ಬಿಕಾಸ್ ಯಾವತ್ತೂ ಕೇಳಿರ್ಲಿಲ್ಲ. ಮೇ ಬಿ ಅವ್ರಿಗೆ ಎಲ್ಲೋ ಅನ್ಸ್ತು ಲೈಕ್ ನಾನು ಅಪ್ಪಾಗಿ ಬೇಕಂತನೂ ಕೇಳ್ತೀರಾ, ಅವರು ಕೇಳ್ತಾ ಇಲ್ಲ. ಸೊ ಐ ಥಿಂಕ್ ಐ ಶುಡ್ ಗಿವ್ ದೆಮ್ ಸಮಥಿಂಗ್ ಅಂತ ಅನ್ಸ್ತೋ ಏನೋ ಗೊತ್ತಿಲ್ಲ. ಅವ್ರ ಕೈಗೆ ಹಿಂಗೆ ಫೋರ್ಸ್ ಮಾಡ್ಬಿಟ್ಟು, ನಂಗೆ ಇವತ್ತಿಗೂ ನೆನಪಿದ್ದು, ನನ್ನ ರೂಮ್ ಒಳಗಡೆ ಬಂದು ಫೋರ್ಸ್ ಮಾಡಿ ಹಿಂಗೆ ಕೈ ಕೊಟ್ರು. ನಾನು ಬೇಡ ಬೇಡ, ಅವ್ರಿಗೆ ಗೊತ್ತಾಯ್ತು ನನ್ನ ಮಕ್ಳು ನನ್ನ ಥರನೇ ಇದ್ದಾರೆ, ಬೇಡ ಬೇಡ ಅಂತಿದ್ದಾರೆ ನೋಡು ಅಂತ. ಬಟ್ ಅದೇ ಲಾಸ್ಟ್ ದುಡ್ಡು ನಾನು ಅವ್ರ ಹತ್ರ ಮತ್ತೆ ಇಸ್ಕೊಂಡಿದ್ದು. ಸೊ ಬಟ್ ಐ ಆಮ್ ಶ್ಯೂರ್ ಅದಾದ್ಮೇಲೆ ಅವ್ರು ಆ್ಯಕ್ಚುಲಿ ತೀರ್ಕೊಂಡ್ಮೇಲೆ ನನಗೆ ಗೊತ್ತಾಗಿದ್ದು ಅವ್ರ ಫೋನ್ನ ನಾವು ನೋಡಿದಾಗ. ಇನ್ಫ್ಯಾಕ್ಟ್ ನಂದು ಶುಗರ್ ಫ್ಯಾಕ್ಟ್ರಿ, ಐರಾವನ್, ಧೀರ ಸಾಮ್ರಾಟ್ 3 ಸಿನಿಮಾ ರಿಲೀಸ್ ಆಗಿತ್ತು 2023 ಟೈಮಲ್ಲಿ. ಅವ್ರ ಫೋನ್ ತೆಗೆದು ನಾವು ನೋಡಿದಾಗ ಎಲ್ಲರಿಗೂ ಪೋಸ್ಟರ್ಗಳನ್ನು, ಐರಾವನ್ದು, ಶುಗರ್ ಫ್ಯಾಕ್ಟ್ರಿದು ಲಿಟ್ರಲಿ ಎಲ್ಲರಿಗೂ ಕಳ್ಸಿ ಕೂತ್ಕೊಳ್ತಿದ್ರು ಅವರು. ಸೊ ಇಫ್ ಐ ಲುಕ್ ಬ್ಯಾಕ್, ಆ ಸ್ಟಾರ್ಟಿಂಗಲ್ಲಿ ಏನು ಅವ್ರು ಒಬ್ಜೆಕ್ಷನ್ಸ್ ಹಾಕಿದ್ರು, ಅದಾದ್ಮೇಲೆ ಐ ಥಿಂಕ್ ನಾನು ಒಳ್ಳೆ ಹೆಸರಿಂದ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಮೇ ಬಿ ಅವ್ರಿಗೂ ಅದು ಹೆಮ್ಮೆ ತಂದು ಕೊಡ್ತು ಅನ್ಸುತ್ತೆ. ಅಂದ್ರೆ ಲೈಕ್ ನಿಮ್ ಫಾದರ್ ಎಕ್ಸ್ಪೈರ್ ಆಗೋಕ್ಕೂ ಮುಂಚೆ ಯಾವತ್ತೂ ನಿಮ್ಮ ಒಂದು ಪ್ರತಿಭೆ ಆಗ್ಲಿ ಅಥವಾ ಇವಾಗ ನಿಮ್ಮ ಒಂದು ಸಕ್ಸಸ್ ಬಗ್ಗೆ ಯಾವತ್ತೂ ಏನು ಮಾತಾಡಿಲ್ಲ. ಅವ್ರು ಯಾವತ್ತಿಗೂ ಹೇಳೋ ಅಂತ ವ್ಯಕ್ತಿಯೇ ಆಗಿರ್ಲಿಲ್ಲ. ಈ ವಾಸ್ ಅ ವೆರಿ ಪ್ರಾಪರ್ ಶೆಟ್ಟಿ ಹುಡುಗ. ಅಂದ್ರೆ ಶೆಟ್ಟಿ ಹುಡುಗ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಸೊಫೆಸ್ಟಿಕೇಟೆಡ್ ಆಗಿ ಅವ್ರು ಒಂಥರ, ನಾನು ಹೇಳ್ದಲ್ಲ ಗುತ್ತು ಮನೆಯವರು ಒಂದ್ ಸ್ವಲ್ಪ ಹಂಗೆ, ಮಂಗ್ಳೂರು ಅವ್ರು ರಿಲೇಟ್ ಮಾಡ್ತಾರೆ ಅದನ್ನ ಹೇಳಿದ್ರೆ. ಬಟ್ ಅವರು ಎಕ್ಸ್ಪ್ರೆಸಿಂಗ್ ಪರ್ಸನೇ ಅಲ್ಲ. ಯಾರಾದ್ರೂ ಬಂದು ನಿಮ್ ಮಕ್ಳನ್ನ ಅಲ್ಲಿ ನೋಡ್ದೆ ಅಂತ ಹೇಳಿದ್ರು ಅವ್ರು ಬಂದು ಕೇಳಲ್ಲ, ನೀವು ಅಲ್ಲಿದ್ರ ಅಂತ ಅವ್ರು ಕೇಳಲ್ಲ, ಆ ತರದ ವ್ಯಕ್ತಿತ್ವ. ಬಟ್ ನನ್ನ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್ ಬಂದ್ರೆ ಅದನ್ನೆಲ್ಲ ತೆಗೆದು ನೀಟ್ ಮಾಡಿ ಎಲ್ಲ ಕಬೋರ್ಡಲ್ಲಿ ಇಡೋದು, ಇದೆಲ್ಲ ಮಾಡ್ತಿದ್ರು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಅವರು ತೀರ್ಕೊಳ್ಳೋ ಒಂದು 2 months ಬಿಫೋರ್ ಇನ್ಫ್ಯಾಕ್ಟ್ ಐರಾವನ್ ಸಿನಿಮಾ ರಿಲೀಸ್ ಆಗಿತ್ತು. ಆ್ಯಂಡ್ ಅವ್ರು ICU ಅಲ್ಲಿದ್ದರು. ಅದಕ್ಕಿಂತ ಮುಂಚೆ ಡಾಕ್ಟರ್ಸ್ಗಳು ಅವ್ರಿಗೆ ಹೋಪ್ಸೇ ಇಲ್ಲ ಬದುಕೋದು ಅಂತ ಹೇಳಿದರು. ಆ ಟೈಮಲ್ಲಿ ನಾನು ಐರಾವನ್ ಪ್ರಮೋಷನ್ಗೆ ನ್ಯೂಸ್ ಚಾನೆಲ್ಸ್ಗೆ ಹೋಗಿ ಕೂತ್ಕೊಂಡು ಹತ್ಕೊಂಡು ಕಣ್ಣೋರ್ಸ್ಕೊಂಡು ಕೂತ್ಕೊಂಡು ಇಂಟರ್ವ್ಯೂ ಕೊಟ್ಟು. ಬಿಕಾಸ್ ಕೆಲವ್ರು ಕೇಳಿದ್ರು ಅಲ್ಲಿ ಹೋಪ್ಸ್ ಇಲ್ಲ ಅಂತ ನಿನ್ನ ಕಾಲ್ ಬಂದ್ರು ಇಲ್ಲಿ ಏನಕ್ಕೆ ಬಂದೆ ಅಂತ. ನಾನು ಹೇಳಿದೆ ನಮ್ಮ ಅಪ್ಪಗೆ ಇವಾಗ ನಾನು ಸಿನಿಮಾ ಮಾಡೋದು ತುಂಬ ಇಷ್ಟ, ಅವ್ರಿಗೆ ಇಷ್ಟ ಇತ್ತು ನಾನು ಮತ್ತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಸೊ ಅಲ್ಲಿ ಹೋಗಿ ಇಂಟರ್ವ್ಯೂಸ್ ಕೊಟ್ಟು ನಾನು ಹಾಸ್ಪಿಟಲ್ ಹೋದಾಗ ಅಪ್ಪಗೆ ಹೇಳ್ದೆ, ಅವ್ರಿಗೇನು ಬಟ್ ಅವ್ರು ವೆಂಟಿಲೇಟರಲ್ಲಿದ್ದರು. ಬಟ್ ಅವಾಗ ನಾನು ಅವ್ರಿಗೆ ಹೇಳ್ದೆ ನನ್ನ ಮೂವಿ ಈ ಥರ ಹೋದೆ. ಅವ್ರು ಬರೀ ಕೇಳಿಸ್ತಿದ್ರು ಅಷ್ಟೇ. ಅದಾದಮೇಲೆ ಅವರು ರಿಕವರಿ ಆಯಿತು ಅವ್ರದ್ದು. ಆ್ಯಕ್ಚುಲಿ ಒಂದು ಓಪ್ಸೆ ಇಲ್ಲ ಅಂದಿದ್ದ ಡಾಕ್ಟರ್ ರಿಕವರಿ ಆಯಿತು, ಮನೆಗೆ ಬಂದರು. ಆವಾಗ ಡಾಕ್ಟರ್ ಹೇಳಿದ್ರು ಅವ್ರು ಎಲ್ಲೂ ಹೋಗಲೇಬಾರ್ದು, ಐಸೋಲೇಟೆಡ್ ಆಗಿರಬೇಕು, ಎಲ್ಲೂ ಹೋಗಬಾರ್ದು, ಅವ್ರಿಗೆ ಇನ್ಫೆಕ್ಷನ್ ತುಂಬ ಬೇಗ ಆಗುತ್ತೆ ಅಂತ. ಆ ಟೈಮಲ್ಲಿ ಐರಾವನ್ ರಿಲೀಸ್ ಆಗಿತ್ತಲ್ಲ, ಲಿಟ್ರಲಿ ಅಮ್ಮನ ಹತ್ರ ಜಗಳ ಮಾಡಿ ಅಮ್ಮ ಬೇಡ ಅಂತ ಅಂದರು ಅಂತ ಅವ್ರ ಹುಡುಗರು ಯಾರ್ಯಾರು ಇರ್ತಾರೆ ಅವ್ರನ್ನ ಕರೆಸ್ಬಿಟ್ಟು ಐರಾವನ್ಗೆ ಥಿಯೇಟರ್, ಮಂಗಳೂರಲ್ಲಿ ಸಿನಿಮಾ ಥಿಯೇಟರ್ಗೆ ಹೋಗಿ
ಸಿನಿಮಾ ನೋಡಿ ಅವ್ರು ಬಂದಿದ್ದು. ಆ್ಯಂಡ್ ನಾನು ಕಾಲ್ ಮಾಡಿ ಕೇಳಿದೆ ಸಿನಿಮಾ ಹೇಗಿತ್ತು ಅಂತಂದೆ. ನಾನು ನೋಡಿದೆ, ನೀವು ಬರ್ತಿರಲ್ಲ ನಾನು ಅವಾಗ ಹೇಳ್ತೀನಿ ಅಂತ ಅಂದರು. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ಅ ಸ್ಯಾಡೆಸ್ಟ್ ಥಿಂಗ್. ಅವರ ಹಿ ಹ್ಯಾಡ್ ಅ ಬ್ರೈನ್ ಸ್ಟ್ರೋಕ್. ಅದಾಗಿ ಅವರು ಸ್ಪೀಚ್ ಕಳೆದೋಯ್ತು, ಅವ್ರಿಗೆ ಮಾತು ಹೋಯಿತು. ಸೊ ನಾನು ನೆಕ್ಸ್ಟ್ ಮಂಗ್ಳೂರು ಹೋದಾಗ ಅವ್ರಿಗೆ ಮಾತೇ ಬಂದಿರಲಿಲ್ಲ. ಸೊ ನಾನು ಅವ್ರಿಗೆ ಅದನ್ನು ಕೇಳೋಕ್ಕೆ ಯಾವತ್ತೂ ಆಗಿಲ್ಲ. ಬಟ್ ನನಗೇನು ಖುಷಿ ಇದೆ ಅಂದರೆ, ಅದೇ ಹೇಳೋದಲ್ವಾ, ಲೈಫಲ್ಲಿ ಯಾರು ಇರ್ತಾರೋ ಇಲ್ವೋ, ಅಪ್ಪ ಅಮ್ಮ ಇರ್ತಾರೆ ಅಂತ. ಅವ್ರಿಗೆ ಆಗಿಲ್ಲ ಅಂದ್ರೂ ಥಿಯೇಟರ್ಗೆ ಹೋಗಿ ನಾನು ಸಿನಿಮಾ ನೋಡಿದ್ದಾರೆ ಅಂದರೆ ಏನು ಹೇಳಬೇಕು. ಲೈಕ್ ಅವ್ರ ಆಶೀರ್ವಾದ ಅಂತೂ ಅದು ನಿಲ್ಲಲ್ಲ ನನ್ನ ಲೈಫ್ ಲಾಂಗ್. ಒಬ್ಬರು ವ್ಯಕ್ತಿಗೆ ನಾನು ಇಂಡಸ್ಟ್ರಿಗೆ ಹೋಗೋದೇ ಇಷ್ಟ ಇಲ್ದಿದ್ದವರು ಇವತ್ತು ಆ ರೇಂಜಲ್ಲಿ ನಂಗೆ ಸಪೋರ್ಟ್ ಮಾಡ್ತಿದ್ರು ಅಂದರೆ ಅದನ್ನು ನಾನಂತೂ ಹೆಮ್ಮೆಯಿಂದ ಹೇಳ್ಕೊತೀನಿ. ಅಟ್ಲೀಸ್ಟ್ ಇವಾಗ ನಿಮ್ಮ ಹತ್ರ ಅವ್ರು ಹೇಳ್ಕೊಂಡಿಲ್ಲ, ಬಟ್ ನಿಮ್ಮ ತಾಯಿಯವ್ರ ಹತ್ರ ಹೇಳ್ಕೊಂಡಿರ್ತಾರಲ್ವ? ತಾಯಲ್ಲ, ಅವರು ಇಡೀ ಊರಿಗೆ ಹೇಳ್ಕೊಂಬರ್ತಿದ್ರು. ಬಿಕಾಸ್ ನನಗೆ ಅದು ಹೆಂಗೆ ಗೊತ್ತಾಗ್ತಿತ್ತು ಅಂದರೆ, ಒಬ್ಬೊಬ್ರು ಫ್ರೆಂಡ್ಸ್ ಈಗ ಏನಾದರೂ ಒಂದು ಫಂಕ್ಷನ್ ಇದ್ದಾಗ ಅಥವಾ ಏನಾದರೂ ಇದ್ದಾಗ ನಮಗೆ ಯಾರಾದರೂ ಮೆಸೇಜ್ ಮಾಡೋರು, ನಿಮ್ಮ ಅಪ್ಪ ಇವತ್ತು ಸಿಕ್ಕಿದ್ರು, ನಿಮ್ಮ ಬಗ್ಗೆ ಮಾತಾಡ್ತಿದ್ರು, ಬಾಯಿ ತೆಗೆದ್ರೆ ಬರೀ ನಿಮ್ಮಿಬ್ರ ಬಗ್ಗೆನೇ ಮಾತಾಡ್ತಾರೆ ಅಂತ. ಸೊ ಆ ಥರ ಗೊತ್ತಾಗ್ತಿತ್ತು ನನಗೆ. ಬಟ್ ಲಕ್ಕಿಲಿ ಇವಾಗ ನನಗೆ ಅಮ್ಮ ಅಣ್ಣ ಇದ್ದಾರೆ, ಅರ್ಜುನ್ ಶೆಟ್ಟಿ ಅಂತ ಅವ್ರ ಹೆಸರು. ಸೊ ಅವರಿಬ್ರು ಲೈಕ್ ತಂಗಿ ಬಿಡಿ, ಅಶ್ವಿತಿ ಬಗ್ಗೆ ನಾನು ಹೇಳ್ಕೊಳ್ಳೋದೇ ಬೇಡ. ಅದು ನಾವಿಬ್ರು ಒಂದು ಬೇರೆ ಬೇರೆ ದೇಹ ಅಂತ ಇದ್ರೂ ಒಂದೇ ಹಾರ್ಟ್ ಅಂತ ಹೇಳ್ಬೋದು. ಸೊ ಇವಾಗ ಅಮ್ಮ ಮತ್ತೆ ಅಣ್ಣ ಇರೋದ್ರಿಂದ ದೇ ಆರ್ ಲೈಕ್ ಕಾನ್ಸ್ಟೆಂಟ್ಲಿ ಸಪೋರ್ಟಿಂಗ್ ಮೀ. ಸೊ ಅಪ್ಪ ಇದ್ದಾರೆ ಜೊತೆಗೆ, ಸೊ ಏನು ಬೇಕಿನ್ನು. ದಟ್ಸ್ ಟ್ರೂ. ಸೊ ಹೇಗೆ ನಡೀತಾ ಇದೆ ನಿಮ್ಮ ಪ್ರಾಜೆಕ್ಟ್ಸ್ ಎಲ್ಲಾನು? ಈಗ ಅಪ್ಕಮಿಂಗ್ ಯಾವುದಿದೆ? ಈಗ ಜೈ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಟು ಬಿ ಹಾನೆಸ್ಟ್, ನಾನು 2023 ಐರಾವನ್, ಧೀರ ಸಾಮ್ರಾಟ್, ಶುಗರ್ ಫ್ಯಾಕ್ಟ್ರಿ ಎಲ್ಲ ರಿಲೀಸ್ ಆದಮೇಲೆ 1.5 ವರ್ಷ 2 ವರ್ಷ ಬ್ರೇಕೇ ಆಯಿತು. ನಂದು ಯಾವ ಸಿನಿಮಾನೂ ಬಂದಿರಲಿಲ್ಲ. ತುಂಬ ಜನ ಕೇಳ್ತಿದ್ರು, ನಿಮ್ಗೆ ಆಪರ್ಚುನಿಟಿಗಳಿಲ್ವಾ, ಎಲ್ಲಿ ಕಾಣೆ ಆಗಿದ್ದೀರಾ ಅಂತ. ಆಪರ್ಚುನಿಟಿಗಳಿಲ್ವಾ ಅಂತ ನನಗೆ ಐ ಡೋಂಟ್ ನೋ ಅದನ್ನು ನಾನು ಹೆಂಗೆ ಉತ್ತರ ಕೊಡಲಿ ಅಂತ. ಬಟ್ ಆ ಟೈಮಲ್ಲಿ ನಾನು ಮೆಂಟಲಿ ಮತ್ತು ಫಿಸಿಕಲಿ ಇರಲಿಲ್ಲ. ಅಪ್ಪ ತೀರ್ಕೊಂಡಿದ್ಮೇಲೆ 1.5 ವರ್ಷ ನಾನು ತುಂಬ ತುಂಬ ಲೋ ಫೇಸಲ್ಲಿದ್ದೆ. ಅದಾದಮೇಲೆ ಜೈ ಬಂದಿದ್ದು ನನಗೆ. ಆ್ಯಂಡ್ ಬ್ಯಾಡ್ ಲಕ್ ಏನಂದರೆ, ಅಪ್ಪ ಇರಲಿಲ್ಲ ಆ ಟೈಮಲ್ಲಿ. ಬಿಕಾಸ್ ಅವ್ರಿಗೆ ನಾನು ತುಳು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ ಟೈಮಲ್ಲಿ ಜೈ ಬಂದಾಗ ನನಗೆ ತುಂಬ ಖುಷಿ ಆಯಿತು. ಮೇ ಬಿ ಅಪ್ಪದೇ ಆಶೀರ್ವಾದ, ಅವರ ಬ್ಲೆಸ್ಸಿಂಗ್ಸ್ ಸೀರಿಯಸ್ಲಿ ಅನಿಸ್ತು ನನಗೆ. ಯಾಕಂದರೆ ಇಷ್ಟು ವರ್ಷ ನನಗೆ ಅದಾಗಿರಲಿಲ್ಲ. ಅದು ಹೆಂಗಾಯಿತು ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಜೈ ಆಗಿದ ತಕ್ಷಣ ಈವನ್ ಅನೌನ್ಸ್ ಮಾಡಿ ಸ್ವಲ್ಪ ಟೈಮಲ್ಲೇ ನಂಗೆ ಇನ್ನೊಂದು ತುಳು ಸಿನಿಮಾನು ಸಿಕ್ತು, ಅದನ್ನು ಮುಗಿಸ್ದೆ ನಾನು. ಅದಾಗಿ ತಮಿಳ್ ಸಿನಿಮಾ ಒಂದು ಒಪ್ಕೊಂಡೆ, ಅದನ್ನು ಮುಗಿಸ್ದೆ. ಇವಾಗ ಅದು 2 ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇದೆ. ಇವಾಗ ಜೈ November 14th ರಿಲೀಸ್ಗೆ ರೆಡಿ ಇದೆ. ನನಗೆ ತುಂಬ ಖುಷಿ ಇದೆ. ಬಿಕಾಸ್ ಯೂಶ್ವಲಿ ತುಳು ಸಿನಿಮಾಗಳಲ್ಲಿ ಹೀರೋಯಿನ್ ಅಂತ ಅಂದಾಗ ಒಂದು ಚಿಕ್ಕ ಪಾತ್ರದಲ್ಲಿ ಬಂದು ಹೋಗ್ತಾರೆ ಅನ್ನೋ ಒಂದು ಮಾತಿತ್ತು. ಬಟ್ ಐ ಥಿಂಕ್ ಈ ಒಂದು ಸಿನಿಮಾದಲ್ಲಿ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಒಂದು ಪಾತ್ರನ ನನಗೆ ರೂಪೇಶ್ ಅವ್ರು ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ, ಜೆನ್ವಿನ್ಲಿ ಹ್ಯಾಪಿ. ಬಿಕಾಸ್ ಇವಾಗ ಅದು ತುಳು ಬಿಟ್ಟು ಕನ್ನಡದಲ್ಲೂ ರಿಲೀಸ್ ಆಗ್ತಿರೋದ್ರಿಂದ ಏನು ಹೇಳ್ತಾರೆ, ಲೈಕ್ ನನ್ನ ಮಾತೃ ಭಾಷೆ ತುಳು, ಬಟ್ ಹೊಟ್ಟೆ ತುಂಬಿಸಿರೋದು ನನಗೆ 10-13 ವರ್ಷ ನಮ್ಮ ಕನ್ನಡ ಸಿನಿಮಾ, ಕನ್ನಡ ಭಾಷೆ. ಸೊ ನನಗೆ 2 ಭಾಷೆಯಲ್ಲಿ ಬರ್ತಿದೆ ಅನ್ನೋದು ಇನ್ನೂ ಜಾಸ್ತಿ ಖುಷಿ. ಬಿಕಾಸ್ ನನ್ನ ಕರ್ನಾಟಕ ಫ್ಯಾನ್ಸ್ಗೂ ಈ ಸಿನಿಮಾ ನೋಡ್ಬೋದು. ನಮ್ಮ ಇವಾಗ ತುಳುವಲ್ಲಿ ಮೋಸ್ಟ್ ಆಫ್ ದೆಮ್ ನಾನು ಎಲ್ಲಿ ಅವಳು ಏನು ಗೊತ್ತಿರದೇ ಇರ್ಬೋದು. ಸೊ ಅವ್ರಿಗೂ ಗೊತ್ತಾಗುತ್ತೆ, ಬಿಕಾಸ್ ನಾನೇ ಡಬ್ ಮಾಡಿರೋದು ತುಳುವಲ್ಲಿ. ಸೊ ನಿಮ್ಮ ಮದರ್ ಟಂಗ್ ಲ್ಯಾಂಗ್ವೇಜ್ ಅಲ್ಲಿ ಫಸ್ಟ್ ಡಬ್ಬಿಂಗ್? ಎಸ್, ಫಸ್ಟ್ ಡಬ್ಬಿಂಗ್ ಶೂಟಿಂಗ್ ಅಲ್ಲಿ ಅಯ್ಯೋ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ಡೈಲಿ ಮೀನು ಊಟ ಸಿಗ್ತಾ ಇತ್ತು. ನಮ್ಮ ಮಂಗಳೂರವ್ರಿಗೆ ಮೀನ್ ಸಿಕ್ಕಿದ್ರೆ ಸಾಕು. ಶೂಟಿಂಗ್ ಅಲ್ಲಿ ಮಂಗಳೂರಲ್ಲಿ ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ನನಗೆ ಲೊಕೇಶನ್, ಭಾಷೆ, ಇದು 2 ಜೊತೆಗೆ ಊಟ, ಲೈಕ್ ಮೀನ್ ಊಟ. ಫೇವ್ರೆಟ್ ಫುಡ್ ಯಾವುದು ಬೈ ದ ಬೈ? ನನಗೆ ಗೀ ರೋಸ್ಟ್, ಫಿಶ್ ಗೀ ರೋಸ್ಟ್. ಇದು ಆಕ್ಚುಲಿ ನನ್ನ ಫ್ಯಾನ್ಸ್ ಹತ್ರ ನೀವು ಕೇಳಿ, ಎಲ್ರಿಗೂ ಗೊತ್ತಿದೆ ನನ್ಗೆ ಗೀ ರೋಸ್ಟ್ ಇಷ್ಟ ಅಂತ. ಬಿಕಾಸ್ ಪ್ರತಿಯೊಂದು ಇಂಟರ್ವ್ಯೂಸ್ ಅಲ್ಲಿ ಗೀ ರೋಸ್ಟ್ ಅಂತ ಹೇಳಿ. ಸೊ ಹಂಗಂದ್ರೆ ಪ್ರತಿಯೊಂದು ಅಂದ್ರೆ ಲೈಕ್ ಎವ್ರಿ ಮೀಲಲ್ಲೂ ನಿಮ್ಗೆ ಗೀ ರೋಸ್ಟ್ ಇರ್ಬೇಕಾ? ಸಿ ಆ ಥರ ಏನಿಲ್ಲ, ಅಷ್ಟು ಹೈ ಫಂಡ ಲೆವೆಲಲ್ಲಿ ಬದುಕಲ್ಲ ನಾನು. ನಾನು ಸಿಂಪಲ್ ಹುಡುಗಿ. ಬಟ್ ಒಂದೇನಂದ್ರೆ ನಂಗೆ ಡೈಲಿ ಕೊಟ್ರು ಗೀ ರೋಸ್ಟ್ ನಾನು ತಿನ್ಬಹುದು. ಆ ಥರ ಫೇವ್ರೆಟ್ ಡಿಶ್ ನಂಗೆ. ಅಂದ್ರೆ ಯಾರಾದ್ರೂ ಮಾಡ್ಕೊಟ್ರೆ ತಿಂತೀರಾ, ನೀವೇ ಪ್ರಿಪೇರ್ ಮಾಡ್ಕೊಂಡು ತಿಂತೀರಾ? ಏನ್ ಗೊತ್ತಾ, ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ಸ್ಟ್ರಗ್ಲಿಂಗ್ ಪೀರಿಯಡ್ ಅಲ್ಲ, ಅವಾಗ ನಾವೇ ಅಡುಗೆ ಮಾಡೋದು, ನಾವೇ ಇದು ಕಲಿಬೇಕಲ್ಲ. ಏನ್ ಮಾಡ್ತಿದ್ರಿ?
ಅಕ್ಕ ತಂಗಿ ಇಬ್ರು ಏನ್ ಅಡ್ಗೆ ಕುಕಿಂಗ್ ಅಲ್ಲಿ ಹುಷಾರಿದೀವಿ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಶೆಫ್ಗಳೇ ಜಾಸ್ತಿ. ಸೊ ಹಾಗಾಗಿ ಏನ್ ಹಾಕಿದ್ರು ರುಚಿ ಆಗ್ತಾ ಇತ್ತು. ಸಿ ಏನು ಅಂತ ಕೇಳಿದ್ರೆ ಅಂತ ದೊಡ್ಡ ಫ್ಯಾನ್ಸಿ ಎಲ್ಲ ಐಟಮ್ಸ್ ಅಲ್ಲ. ಸಿ ನಮ್ಗೆ ಮಂಗಳೂರು ಚಿತ್ರಾನ್ನ ಪುಳಿಯೋಗ್ರೆನಾ ನಾವ್ ಅದ್ ತಿನ್ನಲ್ಲ. ನಮ್ ಮಂಗಳೂರು ಅವ್ರಿಗೆ ಬಾಯ್ಲ್ಡ್ ರೈಸು, ಕುಚ್ಚಲಕ್ಕಿ ಗೊತ್ತಲ್ಲ, ಬಾಯ್ಲ್ಡ್ ರೈಸು, ಮತ್ತೆ ನಮ್ಗೆ ಟೊಮೆಟೊ ಸಾರು, ಆಮೇಲೆ ಇವಾಗ ಬೀನ್ಸ್ ಪಲ್ಯ, ಬೀಟ್ರೂಟ್ ಪಲ್ಯ, ಅದು ಮತ್ತೆ ಬೇಕಿದ್ರೆ ಒಂದು ಫಿಶ್ ಫ್ರೈ. ನಮ್ಗೆ ಇಷ್ಟು ಕೊಟ್ರು ಇಲ್ಲ ಎಗ್ ಬುರ್ಜಿ ಮತ್ತೆ ಎಗ್ ಫ್ರೈಡ್ ರೈಸ್, ಈ ತರ ಒಂದೊಂದು. ಇಷ್ಟರಲ್ಲಿ ನೀವೇ ಕುಕ್ ಮಾಡೋಂಥದ್ದು ದಿ ಬೆಸ್ಟ್ ಫುಡ್ ಯಾವುದು ನಿಮಗೆ ಇಷ್ಟವಾದಂಥದ್ದು? ನನಗೆ ಬೀನ್ಸ್ ಪಲ್ಯ, ಗಂಜಿ ದಿ ಬೆಸ್ಟ್ ಇದ್ರೆ ಸಾಕು. ಅದು ಬೀನ್ಸ್ ಪಲ್ಯ ಮಾಡಿದ್ರೆ ಪಾತ್ರೆಯಲ್ಲಿ ಒಂದ್ ಕಾಳು ಬಿಡಲ್ಲ, ಎಲ್ಲ ಖಾಲಿ. ಅಂದ್ರೆ ಮಂಗಳೂರು ಸ್ಟೈಲ್ ಅಲ್ಲಿ ನಾವು ಕೊಬ್ಬರಿ ಎಲ್ಲ ಹಾಕಿ ಮಾಡಿ. ಓಕೆ, ಹೇಳ್ಬೋದಾ ಹೆಂಗ್ ಪ್ರಿಪೇರ್ ಮಾಡ್ತೀರಾ? ಅದು ಅದಂತ ಇಲ್ಲ, ಎಣ್ಣೆ ಹಾಕ್ಬೇಕು, ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಬೇಕು, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಬೇಕು, ಈರುಳ್ಳಿ ಹಾಕಿದ್ಮೇಲೆ ಉಪ್ಪು ಹಾಕ್ಬೇಕು, ಅದು ಆಮೇಲೇನು ಉಪ್ಪು ಹಾಕ್ಬೋದು, ಬೀನ್ಸ್ ಹಾಕೋದು, ಬೇಯಕ್ಕಿಡೋದು, ಮೆಣಸಿನ್ಕಾಯಿ ಕಟ್ ಮಾಡಿ 1-2 ಹಾಕೋದು, ಪೌಡರು ಹಾಕ್ಬೋದು ಸ್ವಲ್ಪ. ಪೌಡರು ಮೆಣಸಿನ್ ಪುಡಿ, ಚಿಲ್ಲಿ ಪೌಡರ್ ಆಯ್ತಾ. ಅದಾದ್ಮೇಲೆ ಉಪ್ಪು, ಅದೇ ಫಸ್ಟ್ ಹಾಕಿದ್ರೆ ಫಸ್ಟ್, ಇಲ್ಲಾಂದ್ರೆ ಬೀನ್ಸ್ ಹಾಕಿದ್ಮೇಲೆ ಉಪ್ಪು, ಅದಾದ್ಮೇಲೆ ಕೊಬ್ಬರಿ ಹಾಕೋದು, ಬೇಯಕ್ಕಿಡೋದು, ಜೈ ಅನ್ನೋದು. ಬೇಯಿಸಿದ್ಮೇಲೆ ಕತ್ತಲ್ಲಿ ಹಾಕೊಂಡು ತಿಂತಿರೋದು, ಜೈ ಅನ್ನೋದು. ಜೈ ನೋಡಿ, ಇಲ್ಲೂ ಅವರು ಆ ಸಿನಿಮಾನ ಪ್ರಮೋಟ್ ಮಾಡ್ಕೊಂತಾ ಇದಾರೆ, ಜೈ ಇನ್ನು November 14th ವರೆಗೂ ಜೈ ಜೈ ಅಷ್ಟೇ. ಏನೇ ಮಾತಾಡಿದ್ರು ಕೊನೆಯಲ್ಲಿ ಒಂದು ಜೈ ಜೈ ಜೈ. ವೆರಿ ನೈಸ್ ಮ್ಯಾಮ್. ಸೊ ಹೇಳಿ, ಇವಾಗ ನಿಮ್ ಕೆರಿಯರ್ ಬಗ್ಗೆ ಹೇಳಿ. ಸೊ ನೀವು ಸ್ಟಾರ್ಟ್ ಮಾಡಿದ್ದು DKD ಡ್ಯಾನ್ಸ್ ಮುಖಾಂತರ. ಸೊ ಹೇಳಿ, ಹೇಗೆ DKD ಗೆ ಆದ್ರಿ? ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ, ನಾನು ಅಶ್ವತಿ ಅವರು ಪ್ರೊಫೆಷನಲ್ ಡಾನ್ಸರ್ಸು. ಆಲ್ಮೋಸ್ಟ್ ಐ ಥಿಂಕ್ 200+ ಡಾನ್ಸ್ ಶೋಸ್ ಕೊಟ್ಟಿದ್ದೀವಿ ನಾವು ಕರ್ನಾಟಕದಲ್ಲಿ, ಬಾರೇನ್, ಸಿಂಗಾಪುರ್, ಈ ಥರ. ಅದು ಬಿಟ್ಟು 5 ಡಾನ್ಸ್ ರಿಯಾಲಿಟಿ ಶೋ ಮಾಡಿದ್ವಿ ಅಂತ ಐ ಥಿಂಕ್ ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ನನಗೆ ಯಾವುದೋ ಸಿನಿಮಾಗಳಲ್ಲಿ ಡಾನ್ಸಿಗೆ ನಂಬರೇ ಸಿಕ್ಕಿಲ್ಲ. DKDಯಲ್ಲಿ ನೀವು ಟಾಪ್ 6 ಬಂದಿದ್ದೀರಾ? ಎಸ್. ಆಶಿಕಾ ರಂಗನಾಥ್ ಅದೇ ಸೀಸನ್ ಅಲ್ಲಿ ಇದ್ದಿದ್ದು. ನಾನು, ಆಶಿಕಾ ರಂಗನಾಥ್, ಆಮೇಲೆ ಕಾವ್ಯ ಶಾ ಅಂತ ವರುಣ್ ಗೌಡ ಅವರ ವೈಫ್, ಅವರು, ಭೂಷಣ್ ಅವರು, ನಾವು ಎಲ್ಲ ಅದೇ ಬ್ಯಾಚ್ ಅವರು. ಖುಷಿ ಆಗುತ್ತೆ, ನಮ್ಮ ಬ್ಯಾಚ್ ಇಂದ ಇಷ್ಟು ಜನ ಇಂಡಸ್ಟ್ರಿಯಲ್ಲಿ ಎಲ್ಲರೂ ರೆಕಗ್ನೈಸ್ ಆಗುವಂತ. ಎಲ್ಲರೂ ಲೈಕ್ ಭೂಷಣ್ ಅವ್ರಾಗ್ಲಿ, ಮತ್ತೆ ಇವರು ರವಿ ಅಂತ ಮಾಸ್ಟರ್ ಇದ್ದಾರೆ, ಇವಾಗ DKD ಮಾಡ್ತಾ ಇದಾರೆಲ್ಲ, ಅವರೆಲ್ಲ ನಮ್ ಬ್ಯಾಚ್ ಅವರೇ. ಸೊ ಇವತ್ತೆಲ್ಲರೂ ನಾವು ಇಂಡಸ್ಟ್ರಿಯಲ್ಲೇ ಇದ್ವಿ. ಸೊ DKD ಸೀಸನ್ 1 ಕಂಟೆಸ್ಟೆಂಟ್ಸ್ ಎಲ್ಲರೂ ಇವತ್ತೊಂದು ಒಳ್ಳೆ ಲೈಫ್ ಅಲ್ಲಿ ಇದೀವಿ. ನಮ್ಗೆ ಅವಾಗ ಜಡ್ಜಸ್ ಇದ್ದಿದ್ದು ಇಮ್ರಾನ್ ಮಾಸ್ಟರ್ ಮತ್ತೆ ಸಂಜನಾ ಗಲ್ರಾನಿ ಮ್ಯಾಮ್ ಇದ್ದಿದ್ದು. ಟು ಬಿ ಹಾನೆಸ್ಟ್, ನನ್ಗೆ ಅವಾಗ ಇಂಡಸ್ಟ್ರಿ ಬರೋ ಗೊತ್ತೇ ಇರ್ಲಿಲ್ಲ ನಾನು ಬರ್ತೀನಿ ಅಂತ. ಇದು ಅವಾಗ ಲೈಕ್ ಇಂಡಸ್ಟ್ರಿ ಬರೋ ಮುಂಚೆ. ಸೊ ಫಸ್ಟ್ ಸೀಸನ್ ಅವ್ರದ್ದು. ಆ ಟೈಮಲ್ಲಿ ಎಂತ ಗೊತ್ತಿಲ್ಲ, ಲೈಕ್ ಕ್ಯಾಮ್ರಾ ನೋಡ್ಬೇಕು ಏನು ಅಂತ. ಬಟ್ ಐ ಥಿಂಕ್ ಕ್ಯಾಮ್ರಾ ಬಗ್ಗೆ ಕಲ್ತಿದ್ದು, ಅಥವಾ ಒಂದು ಸ್ಟೇಜ್ ಅಂತ ಹೆಂಗಿರುತ್ತೆ, ರಿಯಾಲಿಟಿ ಶೋ ಅಂದ್ರೆ ಏನು ಅಂತ ಕಲ್ತಿದ್ದೆ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ. ಅದಾದ್ಮೇಲೆ ETV ಇತ್ತು ಅವಾಗ. ಸೊ ETV ಅದು ಸೂಪರ್, ಮತ್ತೆ ಝೀ ಬಿಸ್ನೆಸ್ ಅಲ್ಲಿ ಮಾಡಿದ್ವಿ, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಹಿಂದಿಯಲ್ಲಿ ಮಾಡಿದ್ವಿ. ಸೊ ಈ ತರ ಸಾಕಷ್ಟು ಶೋಸ್ ಮಾಡಿದ್ವಿ. ಅದಾದ್ಮೇಲೆ ಡಾನ್ಸ್ ಪ್ಲಸ್ ಅಲ್ಲೆಲ್ಲ ಬನ್ನಿ 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 ಅಂತ ಕರೆದ್ರು. ಬಟ್ ಆ ಟೈಮಲ್ಲಿ ಆಲ್ರೆಡಿ ಇಂಡಸ್ಟ್ರಿ ಬಂದು ಇಲ್ಲಿ ಜೈ ಅಂತ ಹೇಳಕ್ಕೆ ಆಲ್ರೆಡಿ ಕಾಲಿಟ್ಟಾಗಿತ್ತು. ಹಾಗಾಗಿ ಕಂಟಿನ್ಯೂ ಮಾಡಿದ್ವಿ. ಬಟ್ ಡಾನ್ಸ್ ಐ ಥಿಂಕ್ ತುಂಬಾ ಜನ ಕೇಳ್ತಾರೆ, ರಾಮಾಚಾರಿಯಲ್ಲಿ ನೀವು ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಕ್ಲಾಸ್ ಹೋಗಿದ್ದೀರಾ ಅಂತ. ಐ ಥಿಂಕ್ ಅದಕ್ಕೆ ನಾನು ಕ್ರೆಡಿಟ್ಸ್ ಕೊಡೋದು ಡಾನ್ಸ್ಗೆ. ಬಿಕಾಸ್ 2 ವರ್ಷ ಭರತನಾಟ್ಯಂ ಕಲ್ತಿದ್ದೀವಿ ನಾವು. ಸೊ ಅದು ಡಾನ್ಸ್ ನಮಗೆ ತುಂಬಾ ಎಕ್ಸ್ಪ್ರೆಷನ್ ವೈಸ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದೆ. ಬಿಕಾಸ್ ನಂಗೆ ಯಾವ ಆಕ್ಟಿಂಗ್ ಕ್ಲಾಸು ಹೋಗಿಲ್ಲ. ಸೊ ಚಿಕ್ಕಂದಿಂದ ಕಲ್ತಿರೋಂತ ಒಂದು ಅದು ಟು ಬಿ ಆನೆಸ್ಟ್, ಭರತನಾಟ್ಯಂ ಬಿಟ್ರೆ ನಾನು ಬೇರೆ ಯಾವ ಕ್ಲಾಸಸ್ಗೂ ಹೋಗಿಲ್ಲ. ಅಪ್ಪ ಎಗೇನ್ಸ್ಟ್ ಇದ್ರು. ಅಪ್ಪ ಏನಂದ್ರೆ ಅವ್ರ ಲಾಜಿಕ್ ಇಷ್ಟೇ, ಸಾಂಗ್ ಹಾಕಿದ್ರೆ ನಾವಿಬ್ರು ಡಾನ್ಸ್ ಮಾಡ್ತಿದ್ವಿ ಆಯ್ತಾ. ಇವತ್ತಿಗೂ ನನ್ಗೆ ಯಾವ ಸಾಂಗ್ ಹಾಕಿದ್ರು ಕೊರಿಯೋಗ್ರಫಿ ಸ್ಪಾಟ್ ಅಲ್ಲಿ ಮಾಡ್ಬೋದು. ಅದಕ್ಕೆ ಅಪ್ಪ ಹೇಳೋದು, ಇಷ್ಟು ಚೆನ್ನಾಗಿ ಮಾಡ್ತೀರಾ, ನಿಮ್ಗೆ ಡಾನ್ಸ್ ಕ್ಲಾಸ್ ಏನಕ್ಕೆ ಬೇಕು ಅಂತ. ಸೊ ಡಾನ್ಸ್ ಕ್ಲಾಸ್ಗೆ ಹಾಕಿಲ್ಲ, ಮನೆಯಲ್ಲೇ ನೋಡಿ ಕಲ್ತಿರೋ. ಅದಕ್ಕೆ ಬಟ್ ಒಂದ್ ಹೇಳ್ಬೇಕು, ಡಾನ್ಸ್ಗೆ ಇನ್ಸ್ಪಿರೇಷನ್ ಅಂತ ಕೇಳಿದ್ರೆ ನಮ್ಮ ಅಣ್ಣ. ಬಿಕಾಸ್ ಅವರು ಸಿಕ್ಕಾಪಡೆ ಸಕ್ಕತ್ ಡಾನ್ಸ್ ಮಾಡ್ತಾರೆ. ಅವ್ರ ಹೈಟ್ ಬಂದ್ಬಿಟ್ಟು 6'2" ಇದಾರೆ, ಟಾಲ್ ಹ್ಯಾಂಡ್ಸಮ್ ಅಣ್ಣ ಓಕೆನಾ. ಅವರು ಮುಂಚೆ ಅವ್ರ ಕಾಲೇಜಲ್ಲಿ ಅವ್ರನ್ನ ರಿತಿಕ್ ರೋಷನ್ ಅಂತಿದ್ರು. ಬಿಕಾಸ್ ಅವ್ರು ಸಖತ್ ಡಾನ್ಸ್ ಮಾಡ್ತಿದ್ರು ಅಂಡ್ ನೋಡಕ್ಕೂ ಅಷ್ಟೇ ಸಖತ್ತಾಗಿದ್ದಾರೆ. ಸೊ ಅವ್ರು ಫಸ್ಟ್ ಸ್ಟೆಪ್ ಕಳ್ಸಿರೋದು ನಮ್ಗೆ, ಇದೆಲ್ಲ ಅವಾಗ. ಸೊ ಹಾಗೆ ಡಾನ್ಸ್ ಸ್ಟಾರ್ಟ್ ಮಾಡಿದ್ದು. ಓಕೆ. ಸೊ ನಿಮ್ಗೆ ಬೇಸಿಕಲಿ ಲೈಕ್ ವೆಸ್ಟರ್ನ್ ಡ್ಯಾನ್ಸಸ್ ಇಷ್ಟನಾ ಅಥವಾ ನಮ್ಮ? ಇಲ್ಲ, ನಂಗೆ ಟ್ರೆಡಿಷನಲ್ ಸೆಮಿ ಕ್ಲಾಸಿಕಲ್ ಡಾನ್ಸ್ ಇಷ್ಟ.
ಬಿಕಾಸ್ ನಾವು ಗ್ರೂಪ್ ಅಲ್ಲಿ ಇದ್ದಾಗ ಓಷನ್ ಕಿಡ್ಸ್ ಅಂತ ಪ್ರಮೋದ್ ಆಳ್ವಾ ಸರ್ ಗ್ರೂಪ್ ಅಲ್ಲಿ ಇದ್ವಿ. ಅವ್ರು ಇವಾಗ ಜಿ ಕನ್ನಡಗೆಲ್ಲ ವರ್ಕ್ ಮಾಡ್ತಾರೆ ಸರ್. ಆ ಟೀಮ್ ಜೊತೆ ಇದ್ದಾಗ ನಾವು ಮಾಡಿದ್ದೆ ಮೈಥೋ ಡಾನ್ಸಸ್ ಮಾಡಿದ್ದು. ನಾವು ನವದುರ್ಗ, ಶಿವತಾಂಡವ, ಆಮೇಲೆ ಕೃಷ್ಣನ್ ಕಥೆಗಳು, ರಾಮಾಯಣ ನಾವು ಮಾಡಿದ್ದೆ ಆ ಥರ ಡಾನ್ಸಸ್. ನನ್ಗೆ ಅದೇ ಸಿಕ್ಕಾಪಟ್ಟೆ ಇಷ್ಟ. ಅದು ಇಡೀ ನಾವು ಒಂದು 250 ಶೋ ಕೊಟ್ಟಿದ್ದೀವಿ ಎಲ್ಲ ಕಡೆ ಒನ್ಸ್ ಮೋರ್. ಅಷ್ಟು ಸಖತ್. ಆಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನೀವೇನು ನವದುರ್ಗ ಪರ್ಫಾರ್ಮೆನ್ಸಸ್ ಇವಾಗ ನೋಡ್ತಿದ್ದೀರಾ, ಫಸ್ಟ್ ಕೊರಿಯೋಗ್ರಫಿ ಮತ್ತೆ ಅದನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದೆ ನಮ್ಮ ಟೀಮ್ ಮಂಗಳೂರಿಂದ. ನೀವು ಗೂಗಲ್ ಮಾಡಿದ್ರೆ ಫಸ್ಟ್ ವಿಡಿಯೋ ನಮ್ದೇ ಬರುತ್ತೆ. ಎಷ್ಟೋ ಅವಾಗ ಮಾಡಿದ್ದು 2012 ಅಲ್ಲಿ ಅನ್ಸುತ್ತೆ. ಸರ್ ಕೊರಿಯೋಗ್ರಫಿ ಫ್ರೆಶ್ ಮಾಡಿದ್ದು ಅವಾಗ. ಅದನ್ನ ನಾವು ETV ಸೂಪರ್ ಅಲ್ಲಿ ಮಾಡಿದ್ದು. ಅಲ್ಲಿ ಅದು ಹಿಟ್ ಆದ್ಮೇಲೆ ಎಲ್ಲರೂ ಕಾಪಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಗೊತ್ತಿಲ್ಲ, ಬಿಕಾಸ್ ನಾನು ಅವಾಗ ಇಂಡಸ್ಟ್ರಿಯಲ್ಲೇ ಇರ್ಲಿಲ್ಲ. ಸೊ ನೋ ಪ್ರಾಬ್ಲಮ್. ಅಂಡ್ ನಿಮ್ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ 2 ಕನಸು ಸೀರಿಯಲ್ ಮಾಡಿದ್ರಿ. ಆಕ್ಚುಲಿ ನಾನು ನನ್ನ ಕೆರಿಯರ್ ಅಲ್ಲಿ ನಾನು ಏನು ಮಾಡಿಲ್ಲ ಅಂತ ಇಲ್ಲ. ಅಂದ್ರೆ ಸಿನಿಮಾ ಆಗ್ಲಿ, ಆಲ್ಬಮ್ ಸಾಂಗ್ ಆಗ್ಲಿ, ಸೀರಿಯಲ್ ಆಗ್ಲಿ, ಶಾರ್ಟ್ ಫಿಲ್ಮ್ಸ್ ಆಗ್ಲಿ, ನನ್ನ ಲೈಫಲ್ಲಿ ನಾನು ಕಲ್ತಿದ್ದೇನು ಗೊತ್ತಾ, ಲೈಕ್ ನಾನು ಇವತ್ತಿಗೂ ಇಲ್ಲಿ ಈ ಚೇರಲ್ಲಿ ಕೂತಿದ್ದೀನಿ ಅಂದರೆ ಐ ಥಿಂಕ್ ಯಾವುದೇ ಆಪರ್ಚುನಿಟಿನ ಕೆಳಗಡೆ ಹಾಕ್ತೆ ಬಂದಿದ್ದ ಆಪರ್ಚುನಿಟಿ ಏನೋ ದಾರಿ ತೋರಿಸುತ್ತೆ ಅಂತ ಯುನೋ ಅದನ್ನು ಮುಂದೆ ತಗೊಂಡು ಹೋಗಿದ್ರಿಂದ ಅನಿಸುತ್ತೆ. ಸೊ ನಾನು ಫಿಲ್ಮ್ಸ್ ಮಾಡೋ ಟೈಮಲ್ಲೇ ಪ್ರದೀಪ್ ಬೆಳವಾಡಿ ಸರ್ ಅವರ ಪ್ರೊಡಕ್ಷನಿಂದ ನನಗೆ ಕಾಲ್ ಬಂತು, ಈ ಥರ ಒಂದು ಸೀರಿಯಲ್ ಮಾಡ್ತಿದ್ದೀವಿ ಅಂತ. ಆ್ಯಂಡ್ ಆ ಟೈಮಲ್ಲಿ ನನಗೆ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲಲ್ಲ. ಸೊ ನಾನೇನು ಅಂದ್ಕೊಂಡೆ, ಮೇ ಬಿ ಸೀರಿಯಲಿಂದ ನಂಗೆ ಕಲಿಯೋಕ್ಕೆ ತುಂಬ ಸಿಗುತ್ತೆ ಅಂತ. ಇನ್ಫ್ಯಾಕ್ಟ್ ನನಗೆ ತುಂಬ ಸಿಕ್ತು. ಬಿಕಾಸ್ ಅಲ್ಲಿ ಇಷ್ಟಿಷ್ಟು ದೊಡ್ಡ ಡೈಲಾಗ್ಸ್ ಕೊಡೋರು, ಒಂದೇ ಟೇಕಲ್ಲಿ ಹೇಳಬೇಕು, ಮತ್ತು ವಾಯ್ಸು ನಮ್ಮದೇ, ಎಂಥ ಡಬ್ಬಿಂಗ್ ಇಲ್ಲ, ಏನಿಲ್ಲ. ನಾನು ತುಂಬ ಕಲಿಯೋಕ್ಕೆ ದಾರಿ ಮಾಡಿಕೊಡ್ತು ಆ ಸೀರಿಯಲ್. ಸೊ ಅಲ್ಲಿ ನಾನು ಆಲ್ಮೋಸ್ಟ್ 250 ಎಪಿಸೋಡ್ಸ್ ಇತ್ತು ನಮಗೆ. ಸೊ 250 ಎಪಿಸೋಡ್ಸ್ ಮಾಡಿದೆ. ವೆರಿ ನೈಸ್. ಆ್ಯಂಡ್ ನೆಕ್ಸ್ಟ್ ನಿಮಗೆ ಲೈಕ್ ನಿಮ್ಮ ಪರ್ಸನಲ್ ಸಪೋರ್ಟಿವ್ ಯಾರು? ಪರ್ಸನಲ್ ಸಪೋರ್ಟಾ? ಹೌದು, ಆಬ್ವಿಯಸ್ಲಿ ನನ್ನ ಟ್ವಿನ್ ಅಶ್ವಿತಿ ಶೆಟ್ಟಿ. ಹೇಗಿದೆ ನಿಮ್ಮಿಬ್ಬರು ಬಾಂಡಿಂಗ್ ಸಖತ್ತಾಗಿದೆ. ಇಬ್ರು ಯಾವಾಗಾದ್ರೂ ಚಿಕ್ಕ ಚಿಕ್ಕ ವಿಷಯಕ್ಕಾದ್ರೂ ಯಾವತ್ತಾದ್ರೂ ಮೇ ಬಿ ಜಗಳ ಆಡಿರೋದು? ಆಡದೆ ಇರ್ತೀವ, ದಿನ ಆಡ್ತೀವಿ. ಯಾಕಂದ್ರೆ ಅವರು ಥಿಂಕಿಂಗು ಸೇಮ್, ನನ್ನ ಥಿಂಕಿಂಗು ಸೇಮ್. ಒಂದೊಂದ್ಸತಿ ಹೆಂಗ್ ಗೊತ್ತಾ, ಹಿಂಗಿರುತ್ತೆ ಬಾಟ್ಲ್, ಅಲ್ಲೆಲ್ಲೋ ಇರ್ತಾರೆ, ನಾನು ಇಲ್ಲಿ ಕೂತಿರ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ, ಅವ್ರು ಅದು ಬಾಟ್ಲ್ ತೆಗಿಯಕ್ಕೆ ಬಂದಿರ್ತಾರೆ, ನನ್ಗೆ ಗೊತ್ತಿರಲ್ಲ, ಅಂದ್ರೆ ಗೊತ್ತಿಲ್ಲ, ಸೇಮ್ ಟೈಮ್ ಹಿಂಗೆ ಇಟ್ಕೋತೀವಿ. ಲೈಕ್ ಸಿಂಕ್ ಇದೆಯಲ್ಲ, ಅದು ಎಷ್ಟು ಸಿಂಕ್ ಇದೆ ಅಂದ್ರೆ ಅದು ಹೇಳಕ್ಕಾಗ ಭಯ ಆಗುತ್ತೆ ಒಬ್ಬೊಬ್ರಿಗೆ. ಹಿಂಗ್ ನೋಡ್ತಾರೆ, ಏನಿದು ನಿಮ್ಮಿಬ್ರುದು ಅಂತ. ಸೊ ಏನಾಗುತ್ತೆ, ಅಲ್ಲಿ ಏನೋ ಒಂದು ಬರುತ್ತೆ, ನನ್ ಬೇಕಿತ್ತು ಕಣೆ ಫಸ್ಟ್, ನಾನ್ ತಾನೇ ಮುಟ್ಟಿದ್ದು ಅಂತ. ನಾನ್ ಮುಟ್ಟಿತ್ತ ಆ ತರದೆಲ್ಲ. ಬಟ್ ಒಂದೇನ್ ಗೊತ್ತಾ, ಎಷ್ಟೇ ಜಗಳ ಆಡಿದ್ರು ನೆಕ್ಸ್ಟ್ ಅವಳ ರೂಮಲ್ಲಿ ಅವಳು ಇರ್ತಾರೆ, ನಾನ್ ನನ್ನ ರೂಮಲ್ಲಿ ಊಟಕ್ಕೇನು ಬಂದ್ರ ಹೋದ್ರ ಮಾತಾಡ್ಲೇಬೇಕು. ಸೀರಿಯಸ್ ಜಗಳ ಆದಾಗ ಮಾತ್ರ? ಸೀರಿಯಸ್ ಅಂತಲ್ಲ, ಯಾವಾಗ್ಲೂ. ಬಿಕಾಸ್ ಏನಕ್ಕಂದ್ರೆ ನಾವಿರೋದೇ ಜೊತೆಗೆ ಒಂದೇ ಮನೆಯಲ್ಲಿ, ಇಬ್ರು ಎದ್ದ ತಕ್ಷಣ ಅವಳು ನನ್ನ ಮುಖ ನೋಡ್ಬೇಕು, ನಾನು ಅವಳ ಮುಖ ನೋಡ್ಬೇಕು. ಸೊ ಆಬ್ವಿಯಸ್ಲಿ ಜಗಳ ಮಾಡಿ ಕೋಪ ಮಾಡಿ ಕೂತ್ಕೊಳ್ಳೋಕಂತೂ ಜಾಸ್ತಿ ಹೊತ್ತು ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ, ಅದಾಗಕ್ಕೆ ಚಾನ್ಸು ಇಲ್ಲ. ಪೇರೆಂಟ್ಸ್ ಯಾವಾಗಾದ್ರೂ ಕನ್ಫ್ಯೂಸ್ ಆಗಿದಾರ ನಿಮ್ಮಿಬ್ಬರನ್ನ ನೋಡಿ? ಯಾರ ಅದ್ವಿತಿ ಯಾರ ಅಶ್ವಿತಿ? ಅಪ್ಪ ಅವರು ಹಿಂಗ್ ಪಾಸ್ ಆಗ್ತಿದ್ರೆ ಸುಮ್ಮನೆ ಕರೆಯೋರು ಹೆಸರು. ಆಮೇಲೆ ಓ ನೀನಾ, ನಾನು ಅವಳು ಅಂತ ಅನ್ಕೊಂಡಿದ್ವಿ ನಾವು. ಏನಪ್ಪ ನಿಮ್ಗೆ ಗೊತ್ತಾಗಲ್ವಾ ಅಂತ. ನಮ್ಮ ಆಂಟಿ ಎಲ್ಲ ಇದಾರೆ, ಮೊನ್ನೆನೂ ನಾವು ಊರಿಗೆ ಪಿತೃಪಕ್ಷಕ್ಕೆ ಹೋದಾಗ ಹೇಳ್ತಿದ್ರು, ಅಲ್ಲ ನನ್ಗೆ ಇವತ್ತಿಗೂ ಗೊತ್ತಾಗಲ್ಲ ಅಂತಂದ್ರು. ಆಂಟಿ ನಿಮ್ಮ ಹೆಸರು ನಿಮ್ ಬಗ್ಗೆ ನಾನು ಎಲ್ಲಾ ಇಂಟರ್ವ್ಯೂಸ್ ಅಲ್ಲೂ ಮಾತಾಡಿದೀನಿ, ನೀವೊಬ್ರು ಒಂದ್ ಗೊತ್ತೇ ಆಗಲ್ಲ ನಿಮ್ಗೆ ಅಂತ. ಇದು ಮಚ್ಚೆ ಇದೆ, ನಂಗೆ ಮಚ್ಚೆ ಇದೆ ಅಂದ್ರೂ ಇರ್ಲಿ ನನಗೆ ಗೊತ್ತಾಗಲ್ಲ ನಿಮ್ಮಿಬ್ರುದು ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ. ಸೊ ಮಮ್ಮಿ ಯಾವಾಗಾದ್ರೂ ಕನ್ಫ್ಯೂಸ್ ಆಗಿರೋದು ಅಂತ? ಆಕ್ಚುಲಿ ಅಮ್ಮನ್ಗೆ ಯಾವತ್ತೂ ಕನ್ಫ್ಯೂಷನ್ ಆಗಿಲ್ಲ. ಬಟ್ ರೀಸೆಂಟ್ ಆಗಿ ದುಬೈಯಲ್ಲಿ ನಾವು ಒಂದು ಅವಾರ್ಡ್ ಶೋ ಪರ್ಫಾರ್ಮೆನ್ಸ್ಗೆ ಹೋಗಿದ್ವಿ, ಅಮ್ಮನೂ ಬಂದಿದ್ರು. ಅಲ್ಲಿ ಪರ್ಫಾರ್ಮೆನ್ಸ್ ಆದ್ಮೇಲೆ ನಾನು ಅಶ್ವಿತಿ ಅವರು ರೆಡ್ ಕಲರ್ ಒಂದು ಸೇಮ್ ಡ್ರೆಸ್ ಹಾಕೊಂಡಿದ್ವಿ. ಅಲ್ಲಿ ರೂಮಿಗೆ ಹೋದಾಗ ಅಮ್ಮ, ಅಯ್ಯೋ ಇಬ್ರು ಸೇಮ್ ಕಾಣ್ತಿದ್ದೀರಾ ಅಂತ ಅಂದ್ರು. ನಾವು ನಕ್ಬಿಟ್ವಿ. ಅವ್ರಂದ್ರು ನಾನು ಇಷ್ಟು ವರ್ಷ ಕನ್ಫ್ಯೂಸ್ ಆಗಿಲ್ಲ, ಬಟ್ ಇವತ್ತು ಕನ್ಫ್ಯೂಸ್ ಆಗಿದೆ ಫಸ್ಟ್ ಟೈಮ್ ಅಷ್ಟೇ. ಅವ್ರಿಗೆ ಅಷ್ಟೇ ಎಲ್ಲ ಇಲ್ಲ. ಆಕ್ಚುಲಿ ಇನ್ಫ್ಯಾಕ್ಟ್ ರಾಧಿಕಾ ಅವ್ರಿಗೂ ಅಷ್ಟೇ. ಐ ಥಿಂಕ್ ಅವ್ರು ಅದರ್ವೈಸ್ ಆಲ್ಸೋ ರಾಧಿಕಾ ಅವ್ರು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಆಯ್ತಾ ಮೈಂಡ್ ಅಲ್ಲಿ. ಸೊ ಅವರು ಫಸ್ಟ್ ದಿನ ನಮ್ಮಿಬ್ಬರ ನೋಡಿದ ದಿನದಿಂದ ಇವತ್ತಿನವರೆಗೂ ಅವ್ರಿಗೆ ಕನ್ಫ್ಯೂಷನ್ ಅನ್ನೋದೇ ಇಲ್ಲ. ಲೈಕ್ ಲಿಟ್ರಲಿ ಅವ್ರಿಗೆ ಗೊತ್ತಾ ಅದ್ವಿತಿ ಯಾರು ಅಶ್ವಿತಿ ಯಾರು ಅಂತ. ಓಕೆ, ನಿಮ್ಮಿಬ್ಬರಲ್ಲಿ ತುಂಬಾ ಬಿಟ್ಕೊಡೋದು ಯಾರು? ಬಿಟ್ಕೊಡೋದು ಐ ಥಿಂಕ್ ಬಿಟ್ಕೊಡೋದು ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಬಟ್ ಕೇರಿಂಗ್ ತುಂಬಾ ಯಾರು ಅಂತ ನೀವು ಕೇಳಿದ್ರೆ ಐ ಥಿಂಕ್ ಅವರು ನನ್ನ
ನನ್ನನ್ನ ತುಂಬಾ ಕೇರ್ ಮಾಡ್ತಾರೆ. Okay. ತುಂಬಾ, ನಾನ್ ದೊಡ್ಡವಳು ಆಕ್ಚುಲಿ, ಬಟ್ ಅಶ್ವಿತಿ ಅವರು ನನ್ನನ್ನ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ತುಂಬಾ. ವೆರಿ ನೈಸ್. ಸೊ ನಿಮ್ಮಿಬ್ಬರು ಬಾಂಡಿಂಗು ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಲೈಕ್ ನಿಮ್ಮ ಫ್ಯೂಚರ್ ಅಂದರೆ ಕೆರಿಯರ್ ಫ್ಯೂಚರ್ ಅಲ್ಲ, ಪರ್ಸ್ನಲ್ ಫ್ಯೂಚರ್ ಬಗ್ಗೆ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಮ್ಯಾರೇಜ್ ಯಾವಾಗ? ಅಂದರೆ ಇದು ನನ್ನೊಬ್ಬಳ ಪ್ರಶ್ನೆ ಅಲ್ಲ, ತುಂಬ ಜನರ ಒಂದೇ ಒಂದು ಪ್ರಶ್ನೆ. ಡೌಟ್ ಇರೋದಿದೆ, ಎಲ್ರಿಗೂ ಇದ್ದೇ ತಲೆನೋವು ಬಂದಿದೆ, ಯಾಕೆ ಅಂತ ಫಸ್ಟ್ ನನಗೆ ಅದು ನೀವೇ ಕೇಳಿ. ಹೇಳ್ಬೇಕು. ಅಲ್ಲಲ್ಲ, ನೀವು ನಂಗೆ ಹೇಳಿ ಇವಾಗ ನನ್ ಮದ್ವೆ ಯಾವಾಗ ಅನ್ನೋದು. ನೀವೊಬ್ರೇ ಅಲ್ಲ, ನಿಜ ಹೇಳ್ಬೇಕಂದ್ರೆ ಇಂಟರ್ವ್ಯೂ ಎಸ್ಪೆಷಲಿ ಮಾಡೋರು ಎಲ್ರದ್ದು ಲಾಸ್ಟ್ ಅಲ್ಲಿ ಒಂದೇ ಒಂದು ಪ್ರಶ್ನೆ ಉಳ್ದಿದೆ ಅಂತಾರೆ. ಅವಾಗ ಗೊತ್ತಾಗುತ್ತೆ ಇದೇ ಪ್ರಶ್ನೆ ಅಂತ. ಏನಕ್ಕೆ? ಬಟ್ ಈ ಪ್ರಶ್ನೆಗೆ ಚೆನ್ನಾಗಿದೆ ಪ್ರಶ್ನೆ, ಉತ್ತರ ಒಂದು ಬೇಕಷ್ಟೇ. ಟು ಬಿ ಹಾನೆಸ್ಟ್, ಇವಾಗ ನಾನು ಸಿಂಗಲ್. ಇದು ನಾನು ಸುಳ್ಳು ಹೇಳೋದಕ್ಕೆ ಅಂತ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತೀನಿ, ಐ ಆಮ್ ಸಿಂಗಲ್. ಬಟ್ ನನಗೆ ಹುಡುಗ ಸಿಕ್ಕಿದ್ರೆ ಡೆಫಿನೆಟ್ಲಿ ಒಂದು 2 years ಅಲ್ಲಿ ಅನ್ಕೊಂಡಿದೀನಿ ನಾನು ಮದ್ವೆ ಆಗ್ಬೇಕು ಅಂತ. ಬಟ್ ಮದ್ವೆ ಆಗ್ಬೇಕು ಅನ್ನೋ ಆಸೆ ಅಂತೂ ತುಂಬಾ ಇದೆ, ಬಿಕಾಸ್ ಐ ಆಮ್ ಅ ವೆರಿ ಹೋಮ್ಲಿ ಪರ್ಸನ್. ನನಗೆ ಮನೆ, ಫ್ಯಾಮಿಲಿ ಅನ್ನೋದು ಫಸ್ಟ್ ಪ್ರಯಾರಿಟಿ. ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಓಕೆ. ಸೊ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಯಾವ ಕ್ವಾಲಿಟೀಸ್ ಇರಬೇಕು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲಪ್ಪ ಈ ಜನ್ರೇಷನ್ ಅಲ್ಲಿ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನೋ, ಐ ಥಿಂಕ್ 2 things. ಒಂದು, ಲಾಯಲ್ ಆಗಿರಬೇಕು. ದಟ್ ಈಸ್ ಅ ಟಾಪ್ ಮೋಸ್ಟ್ ಪ್ರಯಾರಿಟಿ ವಿಚ್ 95 people ಇವಾಗ ಲ್ಯಾಕ್. ಅಂದರೆ ಲಾಯಲಿಟಿ ಅನ್ನೋದು ಯಾಕೆ ಇಷ್ಟು ಅದಕ್ಕೆ ಮೀನಿಂಗೇ ಎಲ್ದಿರೋ ಥರ ಯಾಕಾಗಿದೆ ಅಂತ ನನಗೆ ನಿಜ ಗೊತ್ತಿಲ್ಲ. ಬಟ್ ಐ ಥಿಂಕ್ ಐ ಆಮ್ ಅ ವೆರಿ ಓಲ್ಡ್ ಲವರ್ ಟೈಪ್ ಆಫ್ ಅ ಪರ್ಸನ್. ಹಾಗಾಗಿ ಓಲ್ಡ್ ಈಸ್ ಗೋಲ್ಡ್. ಮತ್ತೆ ಒಂದು ಪರ್ಸನ್ ಜೊತೆ ಅಟ್ಯಾಚ್ ಆದರೆ ನನ್ಗೆ ಆ ವ್ಯಕ್ತಿನೇ ಪ್ರಪಂಚದ ಥರ. ನಾನು ದಟ್ಸ್ ಮೈ ಕ್ಯಾರೆಕ್ಟರ್. ಸೊ ಲಾಯಲ್ಟಿ ಅನ್ನೋದು ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್, ಐ ಥಿಂಕ್ ಅಂಡರ್ಸ್ಟ್ಯಾಂಡಿಂಗ್. ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಇದೆಯಲ್ಲ, ಎವ್ರಿಥಿಂಗ್ ವಿಲ್ ಫ್ಲೋ ನನ್ನ ಪ್ರಕಾರ. ಆ್ಯಂಡ್ ನಾನು ಒಂದು ಹೇಳ್ತಿರ್ತೀನಿ ಲೈಕ್ ನನ್ನ ಫ್ರೆಂಡ್ಸ್ಗೆ, ದಟ್ ಆ್ಯಸ್ ಅ ಗರ್ಲ್ ಅಥವಾ ಆ್ಯಸ್ ಅ ಗೈ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಒಬ್ರಿಗೆ ಏನು ಗೊತ್ತಾ, ಒಪ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಅಡ್ಜಸ್ಟ್ಮೆಂಟ್ಸ್ ಇಸ್ ಅ ಪಾರ್ಟ್ ಆಫ್ ಅ ರಿಲೇಷನ್ಶಿಪ್. ಯಾಕಂದರೆ ನೀವು ಎಲ್ಲೋ ಹುಟ್ಟಿರ್ತೀರಾ, ನೀವು ಹೆಂಗೋ ಬೆಳೆದಿರ್ತೀರಾ, ಇನ್ನೊಬ್ರು ಹೇಗೋ ಬೆಳೆದಿರ್ತಾರೆ. ಮೀಟ್ ಆದಾಗ ಇಬ್ರು ಕ್ಯಾರೆಕ್ಟರು ಬೇರೆ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ನಾನು ಈ ಥರಪ್ಪ, ಅವ್ರು ಹಿಂಗಿರ್ಬೇಕು ಅಂದರೆ ಅದು ನಡೆಯೋದೇ ಇಲ್ಲ. ಸೊ ಇದು ಒಂದು ಕಾಯಿನ್ 2 ಮುಖದ ಥರ ಅಲ್ವಾ. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್ ದ ಅದರ್ ಪರ್ಸನ್. ಆಮೇಲೆ ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ಇಲ್ಲ ಅಂದರೆ ಇಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್. ಅದ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಫ್ಲೋ ಆಗುತ್ತೆ. ಸೂಪರ್. ಸೊ ಫಿಲಿಂ ಇಂಡಸ್ಟ್ರಿಯಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಥವಾ ಎನಿಬಡಿ? ಒಬ್ರು ಸಿಕ್ಕಿದ್ರೆ ಸಾಕು ಅಂತ ಇದೀನಿ ನಾನು. ನೀವು ಇಂಡಸ್ಟ್ರಿನ ಯೂಶಲಿ ಯಾವಾಗಲೂ ಗಂಡು ಮಕ್ಳು ಕ್ಯೂ ಅಲ್ಲಿ ನಿಂತಿರ್ತಾರೆ, ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ. ಸೊ ಇಲ್ಲಿ ರಿವರ್ಸ್, ಮೇಡಮ್ ಆಲ್ರೆಡಿ ವೇಟಿಂಗ್ ಅಲ್ಲಿ ಇದ್ದಾರೆ. ಏನ್ ಗೊತ್ತಾ ಪ್ರಾಬ್ಲಮ್ಮು? ಅದು ಐ ಥಿಂಕ್ ನಿನ್ನೆ ಎಲ್ಲೋ ಹೇಳ್ದೆ ನಾನು. ಐ ಮೀನ್ ನಾನು ಒಂಚೂರು ನೋಡಕ್ ಚೆನ್ನಾಗಿದ್ದೀನಲ್ಲ, ನೋಡಕ್ ಬಿಟ್ಬಿಡಿ. ಕ್ಯಾರೆಕ್ಟರ್ ವೈಸ್ ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಅ ಗುಡ್ ಗರ್ಲ್ ಅಂತ. ಏನಾಗುತ್ತೆ ಗೊತ್ತಾ, ಎಲ್ರು ಅನ್ಕೊಳ್ಳೋದು ಇಷ್ಟ, ಇವ್ರು ಬಿಡಿ, ಇವ್ರು ಚೆನ್ನಾಗಿದ್ದಾರೆ ನೋಡಕ್ಕೆ, ಒಳ್ಳೆ ಹುಡುಗಿ, ಇವ್ರಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇರ್ತಾರೆ ಅಂತ. ಸೊ ನಾವು ಬೇಡಪ್ಪ ಅಪ್ರೋಚ್ ಮಾಡೋದು ಅಂತ. ಸೊ ಹೇಗಾಗುತ್ತೆ, ಯಾರು ಅಪ್ರೋಚ್ ಮಾಡಲ್ಲ. ಎಲ್ರು ಏನ್ ಅನ್ಕೋತಾರೆ, ಇವ್ರಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದೆ ಅಂತ. ಬಟ್ ನಮ್ದು ಪುಣ್ಯ, ನೀವಾದ್ರೂ ಪ್ರಶ್ನೆ ಕೇಳಿ ನಾವು ಹೇಳಕ್ಕಾದ್ರೂ ಆಗುತ್ತೆ ನಾವು ಸಿಂಗಲ್ ಇದೀವಿ ಅಂತ. ನೆಕ್ಸ್ಟ್ ಇನ್ನ ಬೋರ್ಡ್ ಹಾಕೊಂಡು ಓಡಾಡಬೇಕಷ್ಟೇ ಹೆಣ್ಮಕ್ಳು, ಸಿಂಗಲ್. ಬಟ್ ಅಷ್ಟು ನಾನು ಅರ್ಜೆಂಟ್ ಅಲ್ಲಿ ಇಲ್ಲ. ಅಂಡ್ ಇನ್ನೊಂದೇನ್ ಗೊತ್ತಾ, ನಮ್ಮ ಬರ್ತ್ ಆಯ್ತಾ, ನಾವು ಹುಟ್ಟೋ ಜನ್ಮ ಏನ್ ಹೇಳ್ತೀವಿ, ನಮ್ಮ ಮದುವೆ ಮತ್ತೆ ನಾವು ಸಾಯೋದು, ಇದು 3 ಇದೆಯಲ್ಲ, ಯಾವತ್ತಿಗೂ ನಾವು ಏನೇ ವಿಷಯದಲ್ಲೂ ಫೋರ್ಸ್ ಮಾಡಕ್ಕಾಗಲ್ಲ. ಅಂದ್ರೆ ಇಟ್ ಇಸ್ ಆಲ್ರೆಡಿ ರಿಟನ್. ಒಂದು, ನಾವು ಹುಟ್ಟಿದ ಕ್ಷಣ ಅದು ದೇವರು ಬರ್ದಿರ್ತಾರೆ. ನಮ್ಮ ಮದುವೆ ಅನ್ನೋದು ಯಾರ ಜೊತೆ ಯಾವಾಗ ಅನ್ನೋದು ದೇವರು ಬರ್ದಿರ್ತಾರೆ. ಇನ್ನೊಂದು ಸಾಯೋದು, ನಾವು ಸಾಯ್ಬೇಕು ಅಂತ ಹೋದ್ರು ನಮ್ಗೆ ಏನ್ ಹೇಳ್ತಾರೆ, ಆಯಸ್ಸು ಇದ್ರೆ ನಾವು ಸಾಯಲ್ಲ ಅಂತೆ. ಸೊ ಇದೆಲ್ಲೋ ನಾನು ನೋಡಿದ್ದೆ. ಸೊ ಈ 3 ಥಿಂಗ್ಸ್ನ ದೇವರು ಆಲ್ರೆಡಿ ಬರ್ದಿರ್ತಾರೆ. ಸೊ ಅಷ್ಟೇ, ಖುಷಿಯಾಗಿ ನಮ್ಮ ಕೆಲಸನ ನಿಯತ್ತಾಗಿ ಮಾಡಿ ಜನರಿಗೆ ಪ್ರೀತಿ ಹಂಚೋದ್ರಿಂದ ಜೊತೆಗೆ ಸ್ವಲ್ಪ ಕೈಂಡ್ ಆಗಿರೋದನ್ನ ಇನ್ನೂ ಜನ ಕಲಿಬೇಕು. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಕಮೆಂಟ್ಸ್ ಮಾಡ್ತಾರೆ. ನನ್ನ ಪುಣ್ಯಕ್ಕೆ ನನ್ನ ಪ್ರೊಫೈಲಲ್ಲಿ ಬರಲ್ಲ ಅಷ್ಟೊಂದು, ಬಟ್ ನೆಗೆಟಿವ್ನ ತುಂಬ ಸ್ಪ್ರೆಡ್ ಮಾಡಕ್ಕೆ ನೋಡ್ತಾರೆ. ಐ ಥಿಂಕ್ ಅದನ್ನು ಬಿಟ್ಟು ಕೈಂಡ್ ಆಗಿರೋದನ್ನ ಜನರು ಕಲಿಬೇಕು. ಮದುವೆ ಆದಮೇಲೆ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡ್ತೀರಾ?
ಆಕ್ಟಿಂಗ್ ಕಂಟಿನ್ಯೂ, ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಅಪರ್ಚುನಿಟಿ ಆಬ್ವಿಯಸ್ಲಿ ಸಿಗುತ್ತೆ, ಬಟ್ ಡಿಸಿಷನ್ ನಿಮ್ದಾಗಿರುತ್ತಲ್ವಾ. ಅಗೇನ್ ಮದುವೆ ಆದಮೇಲೆ ಐ ಡೆಫಿನೆಟ್ಲಿ ಡೋಂಟ್ ನೋ. ನನಗೆ ಸಿನಿಮಾ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಬಿಕಾಸ್ ಇವಾಗಲೇ ನಾನು ಇಷ್ಟು ಸ್ಟ್ರಗಲ್ ಮಾಡಿಕೊಂಡು ಬಿಟ್ಕೊಡದೆ ಹಾರ್ಡ್ ವರ್ಕ್ ಹಿಂಗೆ ಮಾಡಿಕೊಂಡು ಬಂದಿದ್ದೀನಿ. ಸೊ ಆಬ್ವಿಯಸ್ಲಿ ಐ ವಾಂಟ್ ಟು ಟೇಕ್ ದಿಸ್ ಅಹೆಡ್. ಸೊ ವೆರಿ ನೈಸ್ ಮ್ಯಾಮ್. ಸೊ ನಿಮ್ಮ ಕೆರಿಯರ್ ಹೀಗೆ ಗ್ರೋ ಆಗಲಿ ಆ್ಯಂಡ್ ಎಲ್ಲರ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್, ಎಸ್ಪೆಷಲಿ ನಿಮ್ಮ ಫಾದರ್ ಬ್ಲೆಸ್ಸಿಂಗ್ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಅಪ್ಕಮಿಂಗ್ ಎಲ್ಲ ಪ್ರಾಜೆಕ್ಟ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆನಂದ್ ಆಡಿಯೋ ಎಂಟೈರ್ ಟೀಮ್ಗೆ, ನನ್ನ ಸಿನಿಮಾಗಳಿಗೆ ಲೈಕ್ ಯು ಗೈಸ್ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್. ಐ ಥಿಂಕ್ ನನಗೆ ಆನಂದ್ ಆಡಿಯೋ ಅಂತ ಹೇಳಿದ ತಕ್ಷಣ ಒಂಥರ ಫ್ಯಾಮಿಲಿ ಫೀಲ್ಸು, ನಮ್ಮದೇ ಅಲ್ವಾ ಅಂತ ಫೀಲ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ. ಆ್ಯಂಡ್ ಆಬ್ವಿಯಸ್ಲಿ ಜನರ ಸಪೋರ್ಟ್ ಯಾವಾಗಲೂ ಇದೆ. ಅದಕ್ಕೆ ಮೇ ಬಿ ನಾನು ಇವತ್ತು ಇಲ್ಲಿವರೆಗೂ ಇನ್ನೂ ಸಿನಿಮಾ ಮಾಡ್ತಾ ಇದ್ದೀನಿ. ಕೆಲವ್ರು ಹೇಳ್ತಿದ್ರು ಲೈಕ್ ನೀವು ಇಷ್ಟು ವರ್ಷ ಆದರೂ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಕೆಲವರು ಕಾಣೆ ಆಗಿಬಿಡ್ತಾರೆ ಅಂತ. ಐ ಥಿಂಕ್ ಉಳಿಸ್ಕೊಂಡಿರೋದು ಕೆಲವೊಬ್ರು ಹೆಸರುಗಳು ಹೇಳ್ಬೇಕಂದ್ರೆ, ಒಂದು ಫ್ಯಾನ್ಸ್ ಅಂದರೆ ಇನ್ನೊಂದು ಮೀಡಿಯಾ. ಇದು ಎರಡು ಜನ ಇದ್ದಿದ್ರಿಂದ ನಾನು ಇನ್ನೂ ಇಲ್ಲಿದ್ದೀನಿ. ಸೊ ಥ್ಯಾಂಕ್ ಯು.